ನಮಸ್ಕಾರ ಸ್ನೇಹಿತರೆ. ಸೊ ನಾವೇನು ವಿಡಿಯೋ ಸರಣಿ ಮಾಡ್ತಾ ಇದ್ದೀವಿ ಫಾರ್ ಅಪ್ಕಮಿಂಗ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂತೆ. ಅದರಲ್ಲಿ ಇವತ್ತು RTO ಎಕ್ಸಾಮ್ ಏನಾಗಿತ್ತು, ಸೊ RTO ಎಕ್ಸಾಮ್ನ ಒಂದು ಪ್ರಶ್ನೆ ಪತ್ರಿಕೆನ ತಗೊಂಡಿದ್ದೀವಿ. ಇಲ್ಲಿ ನೋಡಿ, GK ಪತ್ರಿಕೆ D ವರ್ಷನ್ ಇಲ್ಲಿ ತಗೊಂಡಿರ್ತಕ್ಕಂಥದ್ದು. ಸೊ ನೋಡ್ಕೊಳ್ಳಿ ನಿಮ್ಮದು ಯಾವ ವರ್ಷನ್ ಅಂತ, ಅದ್ರ ಪ್ರಕಾರ ನೀವು ಇದನ್ನ ಸಾಲ್ವ್ ಮಾಡೋಣ. ಕೀ ಆನ್ಸರ್ಸ್ಗಳನ್ನ ನೋಡೋಣ. ನಾವೇನು GK ಸರಣಿ ಅಪ್ಕಮಿಂಗ್ ಎಕ್ಸಾಮ್ಸ್ ಅಂತ ಮಾಡಿದ್ವಿ ಸ್ನೇಹಿತರೆ. ನಮ್ದು ಕಂಪ್ಲೀಟ್ ಪ್ಲೇ ಲಿಸ್ಟ್ ಅಲ್ಲಿ ಎಲ್ಲ ವಿಡಿಯೋಸ್ಗಳಲ್ಲೂ ನೋಡಿದ್ರೆ ಇಲ್ಲಿರ್ತಕ್ಕಂಥ ಎಲ್ಲಾ ಕ್ವಶನ್ಸ್ಗಳು ನಾವು ಮಾಡಿದ್ವಿ. ಎಸ್ಪೆಷಲಿ ಒಂದಷ್ಟು ತುಂಬಾ ಡೀಪ್ ಆಗಿ ಕೇಳಿರ್ತಕ್ಕಂಥದ್ದು ಬಿಟ್ರೆ ಒಂದು 5ರಿಂದ 10 ಕ್ವಶನ್ಸ್, ಒಂದು 4-5 ಕರೆಂಟ್ ಅಫೇರ್ಸ್ ಔಟ್ ಆಫ್ ದ ಬಾಕ್ಸ್ ಅಂತ ಕೇಳಿರೋದು ಬಿಟ್ರೆ ಇನ್ನು ಮ್ಯಾಕ್ಸಿಮಮ್ ನಾವು ಈ GKನ ನಾವು ಕವರ್ ಮಾಡಿದೀವಿ. ನಮ್ದು ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಬನ್ನಿ ನಾವು ಇವಾಗ ಜಸ್ಟ್ ಸಾಲ್ವ್ ಮಾಡ್ತಾ ಹೋಗೋಣ ಹೆಂಗಿದೆ ಕ್ವಶನ್ ಅಂತ. ನೋಡಿ, ಇದು ಕನ್ನಡ ಇಂಗ್ಲಿಷ್ ಎರಡು ಒಟ್ಟಿಗೆ ಕೆಳಗೆ ಕೊಟ್ಟಿದ್ದಾನೆ ಈ ಸಲ. ಅದ್ರ ಕೆಳಗಡೆನೆ ಇಂಗ್ಲಿಷ್ ಕೊಟ್ಟಿದ್ದಾನೆ. ಮೊದಲು ಬೇರೆ ಬೇರೆ ಪೇಜಲ್ಲಿ ಕೊಡ್ತಾ ಇದ್ದ ಅಥವಾ ಅಕ್ಕಪಕ್ಕ ಕೊಡ್ತಾ ಇದ್ರು. ಸೊ ಇವಾಗ ಈ ತರ ಕೊಟ್ಟಿದ್ದಾನೆ, ನೋ ಪ್ರಾಬ್ಲಮ್. ಬನ್ನಿ ನೋಡಿ, ಇಲ್ಲಿ ಫಂಡಮೆಂಟಲ್ ರೈಟ್ಸ್ ಇದು ಹೊಂದಿಸಿ ಬರೀಬೇಕು. ಇದು ಗೊತ್ತಿದೆ, ಅಮೆರಿಕಾ. ಓಕೆ, ಪಾರ್ಲಿಮೆಂಟರಿ ಸಿಸ್ಟಮ್ ಆಫ್ ಗವರ್ಮೆಂಟ್ ಬ್ರಿಟನ್, ಎಮರ್ಜೆನ್ಸಿ ಪವರ್ ತುರ್ತು ಪರಿಸ್ಥಿತಿ ಜರ್ಮನಿಯಿಂದ ತಗೊಂಡಿದ್ವಿ. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂದ್ರೆ ರಾಜ್ಯ ನೀತಿ ತತ್ವಗಳನ್ನು ಐರ್ಲ್ಯಾಂಡ್ ಇಂದ ತಗೊಂಡಿದ್ವಿ. ಸೊ ಹಾಗಾಗಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನಾನು ಇಲ್ಲಿ ಕನ್ನಡದಲ್ಲೂ ತೋರಿಸ್ತೀನಿ. ಕನ್ನಡದಲ್ಲಿ ಮಾಡ್ಬೇಕಂದ್ರೆ ಕನ್ನಡದಲ್ಲಿ ಮಾಡೋಣ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಸೆಕೆಂಡ್ ಕ್ವಶನ್ಸ್ ಬರ್ತೀನಿ. ಕನ್ನಡದ ತಗೊಂಡ ಬನ್ನಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಂಬಂಧಗಳಿಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವ ಸ್ಥಾನವು ಗೊತ್ತುವಳಿ ಅನುಮೋದನೆಗೊಳಿಸಿದ್ದಲ್ಲಿ ಭಾರತ ಸಂಸತ್ತು ರಾಜ್ಯ ಪಟ್ಟಿಯಲ್ಲಿ ಬರುವ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಶಾಸನವನ್ನು ಮಾಡಬಹುದು. ಅಂದ್ರೆ ಈಗ ರಾಜ್ಯದಲ್ಲಿರ್ತಕ್ಕಂಥದ್ದನ್ನ ಸ್ಟೇಟ್ ಲಿಸ್ಟ್ ಅಲ್ಲಿ ಇರ್ತಕ್ಕಂಥ ವಿಷಯಗಳನ್ನ ತಗೊಂಡು ಯಾವ ಕೇಂದ್ರ ಸರ್ಕಾರ ಮಾಡಬಹುದು ಅಂದ್ರೆ, ಕೇಂದ್ರ ಸರ್ಕಾರ ತನ್ನ ಒಂದು ಪಾರ್ಲಿಮೆಂಟ್ ಅಲ್ಲಿ ಸಂಸತ್ತಿನಲ್ಲಿ ವಿಶೇಷ ಬಹುಮತ 2/3 ಆಫ್ ಮೆಜಾರಿಟಿ ತಗೋಬೇಕು. ಅದರಲ್ಲೂ 2/3 ಆಫ್ ಮೆಜಾರಿಟಿ ಇರಬೇಕು ಅಂತಂದ್ರೆ ಇದು ರಾಜ್ಯದಲ್ಲಿರ್ತಕ್ಕಂಥ ತಗೊಂಡ್ ಮಾಡ್ತಾ ಇರೋದು. ರಾಜ್ಯವನ್ನ ಪ್ರತಿನಿಧಿಸ್ತಕ್ಕಂಥದ್ದು ಯಾವುದು ರಾಜ್ಯಸಭೆ. ಓಕೆ, ರಾಜ್ಯಸಭೆ ರಾಜ್ಯವನ್ನ ಪ್ರತಿನಿಧಿಸ್ತಕ್ಕಂಥದ್ದು. ಎಸ್ಪೆಷಲಿ ರಾಜ್ಯಸಭೆಯಲ್ಲಿ ನಾವು 2/3 ಕಡಿಮೆ ಇಲ್ಲದ ಬಹುಮತನ ತಗೋಬೇಕು. ಸೊ ದಟ್ ಈಸ್ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಅರ್ಥ ಆಗ್ತಿದೆಯಲ್ಲ? ಸೊ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಸ್ನೇಹಿತರೆ, 1964ರಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆಗೆ ಸಂಬಂಧಿಸಿದಂತೆ ಒಂದು ಸಮಿತಿ ರಚನೆ ಮಾಡಿದ್ದು. ಈ ಸಮಿತಿಯ ಬೇಸಿಸ್ ಮೇಲೆ CVC ಓಕೆ ನಾವು ತರ್ತೀವಿ. ಏನ್ CVC? ವಿಜಿಲೆನ್ಸ್ ಕಮಿಷನ್. ಓಕೆ, ಸಂತಾನಂ ಸಮಿತಿಯ ಒಂದು ಶಿಫಾರಸಿನ ಮೇಲೆ. ನೆಕ್ಸ್ಟ್, ಆಂಟಿ ಡಿಫೆಕ್ಷನ್ ಲಾ, ಪಕ್ಷಾಂತರ ನಿಷೇಧ ಕಾಯ್ದೆ 52ನೇ ತಿದ್ದುಪಡಿಯಲ್ಲಿ ತರ್ತೀವಿ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ ಬನ್ನಿ. ಸಿಂಪಲ್ ಕ್ವಶನ್ಸ್ ಇದೆ. ಮುನ್ನೆಚ್ಚರಿಕಾ ಬಂಧನ ಕಾನೂನಿಗೆ ಸಂಬಂಧಿಸಿದಂತೆ ಬಂಧಿತ ವ್ಯಕ್ತಿಯನ್ನು ಸಲಹಾ ಮಂಡಳಿಯ ಅಭಿಪ್ರಾಯ ಪಡೆಯದೆ ಈ ಕೆಳಗಣ ಗರಿಷ್ಠ ಅವಧಿಯ ಬಂಧನ ಇಡಬಹುದು. ಅಂದ್ರೆ ಪ್ರಿವೆಂಟಿವ್ ಡಿಟೆಕ್ಷನ್, ಅವ್ನು ತಪ್ಪು ಮಾಡಬಹುದು ಇವರು ಅಂತೇಳಿ ನಿಮ್ಗೆ ಗೊತ್ತಿದೆ. ತಪ್ಪು ಮಾಡಿದ ತಕ್ಷಣ 24 ಅವರ್ಸ್ ಮ್ಯಾಜಿಸ್ಟ್ರೇಟ್ ಹತ್ರ ಕರ್ಕೊಂಡು ಹೋಗ್ಬೇಕು. ಬಟ್ ಹಂಗಲ್ಲ, ಇಲ್ಲಿ ನೀವು ತಪ್ಪು ಮಾಡಬಹುದು ಅಂತ ಬಂಧಿಸಿಡಬಹುದು. ಎಷ್ಟು ತನಕ ಅಂದ್ರೆ ಮ್ಯಾಕ್ಸಿಮಮ್ 3 months ತನಕ. ಓಕೆ, ಆಮೇಲೆ ಇನ್ಫಾರ್ಮೇಶನ್ಸ್ ಮತ್ತೆ ಅಪ್ರೂವಲ್ ತಗೋಬೇಕಾದ್ರೆ ಇನ್ನು ಜಾಸ್ತಿ ಮಂತ್ ಇಡಬಹುದು. ವಿತೌಟ್ ಟೇಕಿಂಗ್ ಸಲಹಾ ಮಂಡಳಿಯ ಒಂದು ತಗೊಳ್ದೆ 3 ತಿಂಗಳ ತನಕ ಇಡಬಹುದು. ನೆಕ್ಸ್ಟ್ ಬರೋಣ. ಈ ಕೆಳಕಂಡ ಭಾರತೀಯ ಸಂವಿಧಾನದ ಯಾವ ಅನುಚ್ಛೇದವು ಧನ ವಿನಿಯೋಗ ಸಮಯಕ್ಕೆ ಸಂಬಂಧಿಸಿದೆ? ಅಂದ್ರೆ ಅಪ್ರಾಪ್ರಿಯೇಷನ್ ಬಿಲ್ ಅಂತ. ಅಪ್ರಾಪ್ರಿಯೇಷನ್ ಬಿಲ್ ಅಂದ್ರೆ ಸರ್ಕಾರ ಈ ವೆಚ್ಚಗಳನ್ನ ಮಾಡ್ತಕ್ಕಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕನ್ಸಾಲಿಡೇಟ್ ಫಂಡ್ ಆಫ್ ಇಂಡಿಯಾ ಅಂತಿದೆ. ಕನ್ಸಾಲಿಡೇಟ್ ಫಂಡ್ ಆಫ್ ಇಂಡಿಯಾ, ಅದರಿಂದ ದುಡ್ಡು ತೆಗಿಬೇಕು ಅಂದ್ರೆ ಪಾರ್ಲಿಮೆಂಟ್ ಅಲ್ಲಿ ಅಪ್ರೂವ್ ತಗೋಬೇಕು. ಆಸ್ ಪರ್ ದ ಆರ್ಟಿಕಲ್ 114 ಸಬ್ ಕ್ಲಾಸ್ 1 ಅಡಿಯಲ್ಲಿ ಅವ್ರು ಅಪ್ರೂವ್ ತಗೋಬೇಕಾಗುತ್ತೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ ಬನ್ನಿ. ಇಲ್ಲಿ ಇಂಗ್ಲಿಷ್ ಇದೆ, ಇಲ್ಲಿ ಕನ್ನಡದಲ್ಲಿದೆ. ಬನ್ನಿ. ಭಾರತದ ರಾಷ್ಟ್ರಪತಿಯವರ ಅಧಿಕಾರಕ್ಕೆ ಸಂಬಂಧಿಸಿದ ಈ ಕೆಳಕಂಡ ಹೇಳಿಕೆಯನ್ನು ಯಾವುದು ಸರಿಯಾಗಿದೆ ಅಂತ. ಕೇಂದ್ರ ಕಾರ್ಯಾಂಗದ ಮುಖ್ಯಸ್ಥರು, ಹೌದು. ಎಕ್ಸಿಕ್ಯೂಟಿವ್ ಆಫ್ ದಿಸ್ ಅಂತ ತಗೊಂಡಾಗ ನಮ್ಗೆ ರಾಷ್ಟ್ರಪತಿಗಳು ಬೇಕೇ ಬೇಕು. ಅವರ ಸಿಗ್ನೇಚರ್ ಆಗದೆ ಯಾವುದೇ ಬಿಲ್ಲು ಕಾಯ್ದೆ ಆಗಲ್ಲ ಅಲ್ವಾ. ಸಾಂವಿಧಾನಿಕ ಮುಖ್ಯಸ್ಥರು, ಸರ್ಕಾರದ ಮುಖ್ಯಸ್ಥರು. ಇಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ? ಸರ್ಕಾರದ ಮುಖ್ಯಸ್ಥರಲ್ಲ, ಸರ್ಕಾರ ನಡೆಸ್ತಕ್ಕಂಥದ್ದು ಯಾರು ಸರ್? ಪ್ರೈಮ್ ಮಿನಿಸ್ಟರ್. PM ಇಸ್ ದ ಹೆಡ್ ಆಫ್ ದ ಗೌರ್ಮೆಂಟ್. ರಕ್ಷಣಾ ದಳದ ದಂಡನಾಯಕ, ಇದು ಕರೆಕ್ಟು. ಕ್ಯಾಬಿನೆಟ್ ಮುಖ್ಯಸ್ಥರು ಆಗಕ್ಕೆ ಚಾನ್ಸ್ ಇಲ್ಲ. ಸೊ ಅಲ್ಲಿಗೆ ಯಾವ್ದು ಕರೆಕ್ಟು? ABD ಆಪ್ಷನ್ ಅಲ್ಲಿ ಎಸ್, ಆಪ್ಷನ್ 3 ಇದೆ ನೋಡಿ. ABD ಇಸ್ ದ ರೈಟ್ ಆನ್ಸರ್. ನೋಡೋಣ ನೆಕ್ಸ್ಟ್ ಬನ್ನಿ. ಯಾವ ಘಟನೆಯ ತರುವಾಯ ಗಾಂಧೀಜಿ ಅವರು ಅಸಹಕಾರ ಚಳವಳಿಯನ್ನು ನಿಲ್ಲಿಸಿದ್ರು? ಚೌರಿ ಚೌರ. ಇದು ಈಸಿ ಕ್ವಶನ್ ಇದೆ. ನೆಕ್ಸ್ಟ್ ಬನ್ನಿ. ಯಾವ ವಿಜಯ ನೆನಪಿಗಾಗಿ ಅಕ್ಬರ್ ಫತೇಪುರ್ ಸಿಕ್ರಿಯಲ್ಲಿ ಬುಲಂದ್ ದರ್ವಾಜ ನಿರ್ಮಿಸಿದ್ರು? ಗುಜರಾತ್ನ ವಿಜಯ ಒಂದು ನೆನಪಿಗಾಗಿ. ಶಿವಾಜಿ ಶಿಕ್ಷಿಸಲು ಬಿಜಾಪುರ ಸುಲ್ತಾನಿಂದ ಕಳಿಸಲ್ಪಟ್ಟ ಸೇನಾನಿ? ಅಫ್ಜಲ್ ಖಾನ್. ಇದು ಈಸಿ ಕ್ವಶನ್ ಇದೆ. ಈಸಿ ಇದೆ ಸ್ನೇಹಿತರೆ, ತುಂಬಾ ಡಿಫಿಕಲ್ಟಿ ಏನಿಲ್ಲ. ವಿಚ್ ಟ್ರೀಟಿ ಎಂಡೆಡ್ ದ ಥರ್ಡ್ ಆಂಗ್ಲೋ ವಾರ್? ಮೈಸೂರು ಆಂಗ್ಲೋ ವಾರು ಯಾವ ಒಂದು ಒಪ್ಪಂದದ ಮೇರೆಗೆ? ಶ್ರೀರಂಗಪಟ್ಟಣದ ಒಪ್ಪಂದದ ಮೇರೆಗೆ.
ಇನ್ ವಿಚ್ ಇಯರ್ ವಾಸ್ ಮೈಸೂರು ಸ್ಟೇಟ್ ರಿನೇಮ್ ಕರ್ನಾಟಕ ಅಂತ ಯಾವಾಗ ಆಗಿದ್ದು? 1973ರಲ್ಲಿ. ಕುವೆಂಪು ಯಾವ ವರ್ಷ ಜ್ಞಾನಪೀಠ ಪ್ರಶಸ್ತಿ ಸ್ವೀಕರಿಸಿದ್ರು? 1967ರಲ್ಲಿ. ಐಹೊಳೆಯನ್ನು ಭಾರತೀಯ ದೇಗುಲ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಯಾರು ಕರೆದಿದ್ದು? ಐಹೊಳೆ ಕ್ರಾಡಲ್ ಆಫ್ ಇಂಡಿಯನ್ ಟೆಂಪಲ್ ಆಫ್ ಆರ್ಕಿಟೆಕ್ಚರ್ ಅಂತ ಪೆರ್ಸಿ ಬ್ರೌನ್. ಓಕೆ, ಪೆರ್ಸಿ ಬ್ರೌನ್ ಅವರು ಕರೀತಾರೆ. ಹಾಗೆ ಯಾವ ನದಿಯಲ್ಲಿ ಪೂರ್ವಕ್ಕೆ ಹರಿಯುವ ನದಿ ಯಾವುದು? ಅಂದ್ರೆ ಕರ್ನಾಟಕದ ಪೂರ್ವಕ್ಕೆ, ಪಶ್ಚಿಮಕ್ಕಲ್ಲ, ಪೂರ್ವ ತುಂಗ ಅಲ್ವಾ? ಇವೆಲ್ಲ ಪಶ್ಚಿಮಕ್ಕೆ ಹರಿಯೋದು. ಅಘನಾಶಿನಿ, ವರಾಹಿ, ಕಾಳಿ. ನೆಕ್ಸ್ಟ್, ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆ ಆರಂಭಿಸಿದ್ರು 1888ರಿಂದ 1901. ಈ ಪೀರಿಯಡ್ ಎಲ್ಲ ಆರಂಭಿಸ್ತಾರೆ ಮೈಸೂರಲ್ಲಿ. ಯಾರು? ಶೇಷಾದ್ರಿ ಅಯ್ಯರ್. ಸೊ ನೆಕ್ಸ್ಟ್ ಬನ್ನಿ. ದ ಅರಬ್ ಟ್ರಾವೆಲರ್, ರಾಷ್ಟ್ರಕೂಟ ಸಾಮ್ರಾಜ್ಯವನ್ನು ಸಂದರ್ಶಿಸಿದ ಅರಬ್ ಪ್ರವಾಸಿ ಯಾರು? ಸುಲೈಮಾನ್. ಯಾವ ಕಾಲದಲ್ಲಿ ಬರ್ತಾನೆ? ಅಮೋಘ ವರ್ಷ ಅಲ್ವಾ? ಎಸ್ ಸರ್. ಕಾರವಾರ, ಇದು ನೇಮ್ ಆಫ್ ದ ಬೇ ಬೀಚಸ್ ಅಂಡ್ ಲೊಕೇಶನ್ಸ್ ಬಗ್ಗೆ ಇದೆ ಸ್ನೇಹಿತರೆ. ಓಕೆ, ಇದು ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಆಕ್ಚುಲಿ 2 ಪೇರ್ ಕರೆಕ್ಟ್ ಇದೆ. ಯಾವ ಪೇರ್ ಅಂತ ನೀವು ಕಮೆಂಟ್ ಮಾಡಿ. ಇದೊಂದು ಹೋಮ್ವರ್ಕ್ ಅಂದ್ಕೊಳ್ಳಿ, ನಾನು ಕಮೆಂಟಲ್ಲಿ ತಿಳಿಸ್ತೀನಿ ಇದನ್ನು. ನೆಕ್ಸ್ಟ್, ಇಲ್ಲಿ ಒಂದೆರಡು ಕನ್ಫ್ಯೂಷನ್ಸ್ ಇದೆ ಸ್ನೇಹಿತರೆ. ನೋಡಿಸಿ, LM ಸಿಂಘ್ವಿ ಕಮಿಟಿ ಏನಿದೆ, ಇಲ್ಲಿ LM ಸಿಂಘ್ವಿ ಕಮಿಟಿ ಏನಿದೆ, ಇದಕ್ಕೆ ಬಗ್ಗೆ ಕೇಳಿದಾನೆ. ಇಲ್ಲಿ LM ಸಿಂಘ್ವಿ ಸಮಿತಿ ಪಂಚಾಯತ್ ಸಂಸ್ಥೆಗೆ ಸಂವಿಧಾನ ಸ್ಥಾನಮಾನ ನೀಡುವುದು. ಎಸ್, ಇದು ಕರೆಕ್ಟ್ ಇದೆ. 3 ಹಂತದ ಪಂಚಾಯತ್ ನೋಡಿ, ನಮ್ಮ ಬಲವಂತ ರಾಯ್ ಸಮಿತಿನೂ ಹೇಳ್ತು, ಈ ಒಂದು LM ಸಿಂಘ್ವಿ ಸಮಿತಿನೂ ಕೂಡ ಹೇಳುತ್ತೆ 3 ಹಂತದ್ದು ಇರಬೇಕು ಅಂತ. ಬಟ್ ಫಸ್ಟ್ ಅಂತ ತಗೊಂಡಾಗ ಇದು ಬರಲ್ಲ ಅನ್ಕೋಬಹುದು. ಇಲ್ಲಿ ಯಾವ್ದು ಸರಿ ಅನ್ನೋದ್ರ ಬಗ್ಗೆ ಕೇಳಿದಾನೆ ಅಷ್ಟೇ ಇಲ್ಲಿ. ಹಾಗೆ 2 ಆಪ್ಷನ್ ಸರಿ ಇದೆ. ಮತ್ತೆ ಪಂಚಾಯತ್ ರಾಜ್ಗೆ 5 ವರ್ಷಗಳ ನಿಶ್ಚಿತ ಅಧಿಕಾರವಾದ ಇದು ನಮಗೆ ಗಾಡ್ಗಿಲ್ ಸಮಿತಿ ಹೇಳುತ್ತೆ, ಇದಂತೂ ಅಲ್ಲ. ಗ್ರಾಮದ ವಲಯಗಳಲ್ಲಿ ನ್ಯಾಯಿಕ ಪಂಚಾಯಿತಿ ಬೇಕು. ಎಸ್, ಇದು ಕರೆಕ್ಟ್ ಇದೆ. ಆಕ್ಚುಲಿ ಅಕಸ್ಮಾತ್ 2ನೇ ನಾವು ಬೇಡ ಅಂತ ತೆಗೆದ್ರು, ಬಲವಂತರ ಹೇಳಿದ್ರು ಫಸ್ಟ್, ಹಾಗಾಗಿ ಬೇಡ ಅಂದ್ರೂ ಆಪ್ಷನ್ 1 and 4 ಕರೆಕ್ಟ್ ಇದೆ. ಇಲ್ಲಿ ಯಾವುದರ ಬಗ್ಗೆ ಇದೆ ಅನ್ನೋದು, ಯಾವ್ದು ತಪ್ಪಿದೆ ಅಂತ ಕೇಳಿದ್ರೆ ಅವಾಗ ಆಪ್ಷನ್ 3 ಕರೆಕ್ಟ್ ಆಗ್ಬೋದು. ಇದೇನೋ ನಿಮಗೆ ಗ್ರೇಸ್ ಕೊಡುವಂತ ಚಾನ್ಸಸ್ ಇರಬಹುದು. ಈ ಕ್ವಶನ್ ಅವ್ನು ಕೇಳಿರೋದು ನನಗೆ ತಪ್ಪು ಅಂತ ಕೇಳಬೇಕಾಗಿತ್ತು ಅಂತ ಅನ್ಸುತ್ತೆ. ನೋಡೋಣ ಬನ್ನಿ. ಇದು ಅಷ್ಟೇ, ಇದರಲ್ಲೂ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ. ಕೆಳಗಿನ ಯಾವ ಸಮಿತಿ ಗ್ರಾಮೀಣ ಸ್ಥಳೀಯ ಮಟ್ಟದಲ್ಲಿ 3 ಹಂತದ ಸರ್ಕಾರ ರಚನೆಗೆ ಶಿಫಾರಸು ಮಾಡಿದ್ದು? ಇದು GVK ರಾವ್ ಅಥವಾ LM ಸಿಂಘ್ವಿ, ಇವೆರಡಲ್ಲಿ ಒಂದಿರುತ್ತೆ. ನೋಡಿ, ಒಂದ್ಸಲ ಚೆಕ್ ಮಾಡಿ ನೀವು. ಓಕೆ, ಅಶೋಕ್ ಮೆಹ್ತಾನೂ ಅಲ್ಲ, ಬಲವಂತ ರಾಯೂ ಅಲ್ಲ. ಓಕೆ, ನೆಕ್ಸ್ಟ್ ಕಮೆಂಟ್ ಮಾಡಿ ಸ್ನೇಹಿತರೆ. ಇಲ್ಲಿ 200ನ ಆರ್ಟಿಕಲ್ ಬಗ್ಗೆ ಕೇಳಿದ್ದಾನೆ. ಇವಾಗೆಲ್ಲ ರಾಜ್ಯಪಾಲರದು ತುಂಬಾ ನ್ಯೂಸ್ ಇದೆ, ತಮಿಳುನಾಡು ಆಗಿರ್ಬೋದು, ಬೇರೆ ಬೇರೆ ರಾಜ್ಯಗಳಲ್ಲಾಗಿರ್ಬೋದು. ಓಕೆ, ಯಾಕಂದ್ರೆ ಅವರು ಬಿಲ್ಗಳನ್ನ ಅಪ್ರೂವ್ ಮಾಡ್ತಾ ಇಲ್ಲ, ಹಾಗಾಗಿ ಸುಪ್ರೀಂ ಕೋರ್ಟ್ ಇದ್ರ ಬಗ್ಗೆ ಕೇಳ್ತಾನೆ. ಕರೆಂಟ್ ಅಫೇರ್, ಈಗಿನ ಕೆಳಗಿನ ಯಾವ ಪರಿಸ್ಥಿತಿ ಅನುಚ್ಛೇದ 200ರ ಪ್ರಕಾರ ರಾಜ್ಯಪಾಲರು ರಾಜ್ಯ ಶಾಸಕನಿಂದ ಅಂಗೀಕೃತವಾದ ಮಸೂದೆಯನ್ನು ರಾಷ್ಟ್ರಪತಿಯವರ ಪರಿಗಣನೆಗೆ ಕಾಯ್ದಿರಿಸ್ತಾರೆ? ಯಾವ ಕಾಯ್ದಿರಿಸ್ತಾರೆ ನೋಡಿ, ಮಸೂದೆ ಅಸಂವಿಧಾನಿಕವಾಗಿದ್ದರೆ ಅದು ಸಂವಿಧಾನ ಪ್ರಕಾರ ಅಲ್ಲದೆ ಇವರು ರಿಜೆಕ್ಟ್ ಮಾಡಬಹುದು. ಅದನ್ನ ಅವ್ರಿಗೆ ಕಾಯ್ದಿರಿಸ್ತಾರೆ ಅಲ್ವಾ? ನೋಡೋಣ ಬನ್ನಿ. ಫಸ್ಟ್ ಆಪ್ಷನ್ಸ್ ನೋಡೋಣ. ಅದು ರಾಷ್ಟ್ರದ ಬಹುಸಂಖ್ಯಾತರ ಹಿತಾಸಕ್ತಿ ವಿರುದ್ಧವಾಗಿದ್ರೆ ಹೌದು ಸರ್. ನೇಷನ್ ವೈಸ್ಡ್ ಆ ಒಂದು ಇದು ನೋಡಿದಾಗ ಅದ್ರ ವಿರುದ್ಧವಾಗಿದೆ. ಅವಾಗ ಏನ್ ಮಾಡ್ತಾರೆ, ಇದನ್ನ ಓಕೆ ರಾಷ್ಟ್ರಪತಿಗೆ ಶಿಫಾರಸ್ ಮಾಡ ಅಂತ ಮಾಡ್ಬೋದು. ಅದು ಪರೋಕ್ಷವಾಗಿ ರಾಜ್ಯ ನಿರ್ದೇಶಕ ತತ್ವಗಳಿಗೆ ವಿರುದ್ಧವಾಗಿದ್ದರೆ ಎಸ್, ಇದು ಕೂಡ ಕನ್ಸಿಡರ್ ಮಾಡಬಹುದು ಪಾಯಿಂಟ್ನ. ಪ್ರಧಾನಮಂತ್ರಿ ಸಲಹೆ ಮೇರೆಗೆ ಪ್ರಧಾನಮಂತ್ರಿ ಹೇಳಿದ್ರು ಅಂತ ಮಾಡಂಗಿಲ್ಲ, ಯೂಶುವಲಿ ಹಂಗೆ ಇರುತ್ತೆ. ಬಟ್ ಸಾಂವಿಧಾನಿಕವಾಗಿ ಹಂಗಿಲ್ಲ, ಆರ್ಟಿಕಲ್ ಹಂಗೆ ಹೇಳಲ್ಲ ಪ್ರಧಾನಮಂತ್ರಿ ಸಲಹೆ ಮೇರೆಗೆ ಅಂತ. ಸೊ ಇಲ್ಲಿ ಡಿ ಯಾವ್ದಾವ್ದಿದೆ ಅದೆಲ್ಲ ತಪ್ಪು. ಸೊ ಉಳಿದಿದೆ ABC. ಸೊ ಅವಾಗ ಏನ್ ಮಾಡಬಹುದು, ಇದನ್ನು ಕರೆಕ್ಟ್ ಅಂತ ಹಾಕಬಹುದು. ABC ಇಸ್ ದ ರೈಟ್ ಆನ್ಸರ್. ನೋಡಿ, ಈ ತರ ಆಪ್ಷನ್ ಮೆಥಡ್ ಅಲ್ಲಿ ಕನ್ಫ್ಯೂಸ್ ಆದಾಗ ನೀವು ಸಾಲ್ವ್ ಮಾಡಬಹುದು. ಈ ತರ ಯಾವ್ದಾದ್ರು 2 ಕರೆಕ್ಟ್ ಇನ್ನೊಂದು ಕನ್ಫ್ಯೂಸ್ ಆಗಿರುತ್ತೆ, ಬಟ್ ಆಪ್ಷನ್ ಅಲ್ಲಿ ನೋಡಿದಾಗ ಅದು ನೀವು ಆಟೋಮೆಟಿಕ್ ಆಗಿ ಸಾಲ್ವ್ ಮಾಡಬಹುದು. ನೆಕ್ಸ್ಟ್ ಬನ್ನಿ. 73ನೇ ತಿದ್ದುಪಡಿಗೆ ಸಂಬಂಧಪಟ್ಟಂತ ಇದೆ. ಓಕೆ, ಕನ್ನಡದಲ್ಲಿ ನೋಡೋಣ ಬನ್ನಿ. ಸಂವಿಧಾನ 73ನೇ ತಿದ್ದುಪಡಿ ಕಾಯ್ದೆಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆಗಳನ್ನು ಪರಿಗಣಿಸಿ? ಓಕೆ ಸರ್. ಪಂಚಾಯತ್ ರಾಜ್ ಸಂಸ್ಥೆಗಳಿಗೆ ಸಾಂವಿಧಾನಿಕ ಸ್ಥಾನಮಾನ ಕೊಟ್ಟರು ಹೌದು. ಪಂಚಾಯತ್ ರಾಜ್ ಸಂಸ್ಥೆಗಳಲ್ಲಿ ಕಡ್ಡಾಯ ಚುನಾವಣೆ ಹೌದು. 3 ಹಂತದ ಚುನಾವಣೆ ಹೌದು. ಪಂಚಾಯತ್ ರಾಜ್ ಸಂಸ್ಥೆ ಮಹಿಳೆಯರಿಗೆ ಅಧ್ಯಕ್ಷ ಮತ್ತು ಸ್ಥಾನಗಳಲ್ಲಿ 1/3 ಮೀಸಲಾತಿ. ನೋಡಿ, ಅಧ್ಯಕ್ಷರಿಲ್ಲ, ಸೀಟ್ಸ್ ಮಾಡಿದ್ದಾರೆ. ಇಷ್ಟು ಸೀಟ್ಸು ವುಮೆನ್ ಕೊಡಬೇಕು. ಈಗ ಹೆಂಗೆ ನಾವು ಸ್ಟೇಟ್ ಮತ್ತೆ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ SC ST ಇಷ್ಟು ಅಂತ ಕೊಡ್ತೀವಿ, ಹಾಗೆ ಇಲ್ಲೂ ಕೂಡ ಕೊಡಬೇಕು ಅಂತಿದೆ. ಬಟ್ ಪ್ರೆಸಿಡೆಂಟ್ಗೆ, ಪ್ರೈಮ್ ಮಿನಿಸ್ಟರ್ಗೆ ಅಥವಾ ಚೀಫ್ ಮಿನಿಸ್ಟರ್ಗೆ ಮಹಿಳೆಯರು ಅಥವಾ ಆ ತರ ಇಲ್ಲ, ಅಧ್ಯಕ್ಷರಿಗೆ ಕೊಡಬೇಕು ಅಂತ ಇಲ್ಲ, ಬಟ್ ಸೀಟ್ಸ್ ಇದೆ. ಸೊ ಹಾಗಾಗಿ ಅದು ತಪ್ಪಾಗುತ್ತೆ. ABC ಇಸ್ ದ ರೈಟ್ ಆನ್ಸರ್. ಎಸ್, ABC ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಹೋಗೋಣ. 23ನೇ ಕ್ವಶ್ಚನ್ ಇಲ್ಲಿ ಕನ್ನಡದಲ್ಲಿ ನೋಡೋಣ ಬನ್ನಿ. ರಾಜ್ಯಪಾಲರಿಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಅವರು ತಮ್ಮ ರಾಜೀನಾಮೆ ಪತ್ರವನ್ನು ರಾಜ್ಯದ ಮುಖ್ಯ ನ್ಯಾಯಾಧೀಶರಿಗೆ ಸಲ್ಲಿಸುತ್ತಾರೆ. ಅವರಿಗೆ 35 ವರ್ಷ ತುಂಬಿರಬೇಕು. ರಾಷ್ಟ್ರಪತಿಗಳು ರಾಜ್ಯಪಾಲರ ನೋಡಿ, ಇಲ್ಲಿ ಯಾವುದು ತಪ್ಪು ಹೇಳಿಕೆ ಅಂತ ಹೇಳ್ಬೇಕು ನಾವು, ತಪ್ಪು ಹೇಳಿಕೆ ಅಂತ. ಓಕೆ,
ಎಸ್ 35 ವರ್ಷ ತುಂಬಿರಬೇಕು. ರಾಷ್ಟ್ರಪತಿಗಳು ರಾಜ್ಯಪಾಲ ಪರಿಹಾರ ಭತ್ಯೆ ಮತ್ತು ಸವಲತ್ತು ನಿರ್ಧರಿಸುತ್ತಾರೆ. ಅವರ ವಿರುದ್ಧ ಯಾವುದೇ ಕ್ರಿಮಿನಲ್ ಹೂಡಲು ಇಲ್ಲ. ಎಸ್, ಆಕ್ಚುಲಿ ಇದು ಕರೆಕ್ಟ್ ಅಲ್ವಾ ಸರ್? ಇದು ಕರೆಕ್ಟು, ಹೌದು. ರಾಷ್ಟ್ರಪತಿಗಳ ಮುಖಾಂತರ ನೇಮಕಗೊಳ್ತಕ್ಕಂಥದ್ದು ರಾಜ್ಯಪಾಲರು ಅಲ್ವಾ? ಸೊ ಇಲ್ಲಿ ಯಾವ್ದು ತಪ್ಪು ಅಂತಂದ್ರೆ ಆಪ್ಷನ್ ಎ, ಬಟ್ ಆಪ್ಷನ್ ಎ ಇಲ್ಲ. ಇವನ್ ಸಿ ತಪ್ಪು ಅಂತ ಅಂದ್ಕೊಂಡು ನಾವು ಎ ಸಿ ಹಾಕ್ಬೇಕಾಗತ್ತೆ. ಈ ತರ ಒಂದಷ್ಟು ತಪ್ಪು ಇದು ಕೂಡ ಆಪ್ಷನ್ಸ್ ಎಲ್ಲ ನಾವು ನೋಡ್ಬೋದು. ಸೊ ಒಂದ್ಸಲ ಚೆಕ್ ಮಾಡಿ ಸ್ನೇಹಿತರೆ, ಅಥವಾ ನಾನೇನಾದ್ರು ಕನ್ಫ್ಯೂಷನ್ ಮಾಡ್ಕೊಂಡ್ರೆ ಚೆಕ್ ಮಾಡಿ ಕಮೆಂಟ್ ಮಾಡಿ. ಒಂದೆರಡು ಕ್ವಶನ್ಸ್ ಈ ತರದ 2-3 ಕ್ವಶನ್ಸ್ ಬಿಟ್ರೆ ಇನ್ನೆಲ್ಲ ಕನ್ಫ್ಯೂಷನ್ಸ್ ಇಲ್ಲ, ಆರಾಮಾಗಿದೆ. ಈ ಕೆಳಗಿನ ಯಾವ್ದು ಜಿಲ್ಲಾಡಳಿತದ ಕಾರ್ಯವಲ್ಲ ನೋಡಿ, ಇದು ಕೂಡ ಕನ್ಫ್ಯೂಷನ್ಸ್ ಅಲ್ಲಿ ಕೊಟ್ಟಿದ್ದಾನೆ. ಏನು ಇಲ್ಲಿ ನೆಗೆಟಿವ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ಯಾವ್ದು ಅಲ್ಲ ಅಂತ. ಈಗ ಚುನಾವಣೆ ನಡೆಸುವುದು, ಕಂಡಕ್ಟಿಂಗ್ ಎಲೆಕ್ಷನ್ಸ್, ಹೌದು. ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಕಂಡಕ್ಟ್ ಮಾಡಲ್ಲ, ಓವರ್ ಸಿ ದ ಎಲೆಕ್ಷನ್ಸ್ ಮಾಡುತ್ತೆ. ಓವರ್ ಸಿ ಅಂದ್ರೆ ಮೇಲ್ವಿಚಾರಣೆ ಮಾಡುತ್ತೆ. ಕಂಡಕ್ಷನ್ ಮಾಡೋದು ಎಲೆಕ್ಷನ್ಸ್ ಗಳನ್ನ ಯಾರು ಸರ್? ಎಲೆಕ್ಷನ್ ಕಮಿಷನ್. ಅದನ್ನ ನೋಡ್ಕೊಳ್ತಕ್ಕಂಥದ್ದು, ಅಡ್ಮಿನಿಸ್ಟ್ರೇಷನ್ ಮಾಡೋದು ಅಧಿಕಾರ ನಮ್ಮ ಒಂದು ಜಿಲ್ಲಾಡಳಿತ ಅಥವಾ ರಾಜ್ಯಾಡಳಿತ ಕೊಟ್ಟಿರುತ್ತೆ. ಬಟ್ ಇಲ್ಲಿ ದ ರೈಟ್ ಇದು ತಪ್ಪಾಗುತ್ತೆ ಹಾಗಾದ್ರೆ. ಬಟ್ ವಿದೇಶಾಂಗ ನೀತಿ ನಿರ್ಧರಿಸುವುದು ವಿದೇಶಾಂಗಕ್ಕೆ ಸಂಬಂಧಪಟ್ಟಂತೆ ಇಟ್ ಈಸ್ ದೇರ್ ವಿತ್ ದ ಸೆಂಟ್ರಲ್ ಗೌರ್ಮೆಂಟ್, ನಾಟ್ ಸ್ಟೇಟ್. ಇವನ್ ಸ್ಟೇಟ್ಗೂ ಕೂಡ ಇಲ್ಲ, ಹಂಗಾರೆ ಇದು ತಪ್ಪು ಅಂತ ಆಯ್ತು. ಸೊ ಇದು ಆಕ್ಚುಲಿ ರೈಟ್ ಆನ್ಸರ್ ಆಪ್ಷನ್ 4 ಆಗಬೇಕು. ಆಪ್ಷನ್ 1 ಚುನಾವಣೆ ನಡೆಸುವುದಕ್ಕಿಂತ ಚುನಾವಣೆಯ ಪ್ರಕ್ರಿಯೆ ನೋಡ್ಕೊಳ್ಳೋದೊಂದು ಕೊಡಬೇಕಾಯಿತು. ಸೊ ಹಾಗಾಗಿ ಚುನಾವಣೆ ನಡೆಸುವುದು ಅನ್ನೋದು ಮಾತ್ರ ತಪ್ಪು. ಚುನಾವಣೆ ನಡೆಸೋದು ಎಲೆಕ್ಷನ್ ಕಮಿಷನ್. ಅದಕ್ಕೆ ಅಂತಾನೆ ನಮಗೆ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಇದೆ, ಸ್ಟೇಟ್ ಅಲ್ಲಿ ಆಗೋ ಎಲೆಕ್ಷನ್ ಕಮಿಷನ್ ಅಲ್ಲಿ ಪಂಚಾಯತ್ಗೆ ಸಂಬಂಧಪಟ್ಟಂತೆ ನಮ್ಮ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಇದೆ ಅಲ್ವಾ? ಸೊ ಇದೊಂದು ಸಲವಾಗಿ ನೋಡ್ಕೊಳ್ಳಿ. ಇದು ಕೂಡ ನಿಮಗೆ ಈ ತರ ಒಂದು 4 ಈಗ ಏನೋ ಒಂದು 2-3 ನಾನು ಹೇಳಿದೆ. ಈ ಕ್ವಶನ್ಸ್ ಬಿಟ್ಟು ಇನ್ನೆಲ್ಲ ಕನ್ಫ್ಯೂಷನ್ಸ್ ಏನಿಲ್ಲ. ನೆಕ್ಸ್ಟ್ ಬರೋಣ. ಅರೆಯಿಂದ ರಾಜ್ಯ ಸಚಿವಾಲಯದ ಶ್ರೇಣಿನೂ ಅತ್ಯುನ್ನತದಿಂದ ಕೆಳಗೆ ವ್ಯವಸ್ಥೆ ಮಾಡಿ. ಓಕೆ, ಇದು ನೋಡಿ ಕೂತ್ಕೊಳ್ಳೋದು ಆರ್ಡರ್ ಆಫ್ ಪ್ರೆಸಿಡೆನ್ಸ್ ಅಂತ ಇದನ್ನೆಲ್ಲ ಮಾಡಿದೀನಿ. ನಾನು ಎಕ್ಸಾಂಪಲ್ ತೋರಿಸ್ತೀನಿ ಸುಮ್ಮನೆ. ನೋಡಿ ಆರ್ಡರ್ಸ್ ಆಫ್ ಪ್ರೆಸಿಡೆಂಟ್ಸ್ ಟೇಬಲ್. ಫಸ್ಟ್ ಪ್ರೆಸಿಡೆಂಟ್ ಕೂತ್ಕೋತಾರೆ, ಅವ್ರ ಕೆಳಗಡೆ ವೈಸ್ ಪ್ರೆಸಿಡೆಂಟ್, ಆಮೇಲೆ ಪ್ರೈಮ್ ಮಿನಿಸ್ಟರ್ ಬರ್ತಾರೆ, ಗವರ್ನರ್ಸ್, ಕ್ಯಾಬಿನೆಟ್ ಮಿನಿಸ್ಟರ್ ಆಫ್ ಯೂನಿಯನ್. ಹಾಗೆ ನೋಡ್ತಾ ಹೋದ್ರೆ ಇಲ್ಲಿ ಗವರ್ನರ್ಸ್. ಇಲ್ಲಿ ನೋಡಿ, ಇಲ್ಲಿ ಬಂದ್ರೆ ನಿಮಗೆ ಅಟಾರ್ನಿ ಜನರಲ್, ಡೆಪ್ಯೂಟಿ ಚೀಫ್ ಮಿನಿಸ್ಟರ್, ಸ್ಪೀಕರ್, ಜಡ್ಜಸ್. ಇಲ್ಲಿ ನೋಡಿ ಕ್ಯಾಬಿನೆಟ್ ಸೆಕ್ರೆಟರಿ. ಓಕೆ, ಅವ್ರ ಕೆಳಗಡೆ ಬೇರೆ ಬೇರೆ ಸೆಕ್ರೆಟರಿಗಳು ಬರ್ತಾರೆ. ಸೊ ಈ ತರ. ಸೊ ಇದ್ರ ಬಗ್ಗೆ ನೋಡೋದಾದ್ರೆ ಈ ಒಂದು ಕ್ವಶನ್ ಏನಿದೆ ನೋಡಿ. ಫಸ್ಟ್ ಇಲ್ಲಿ ಅಧೀನ ಕಾರ್ಯದರ್ಶಿ ಇದೆ ನೋಡಿ, ಬೇಕಾದ್ರೆ ಇಂಗ್ಲಿಷ್ ನೋಡಿ. ಅಂಡರ್ ಸೆಕ್ರೆಟರಿ ಇದೆ, ಸ್ಪೆಷಲ್ ಸೆಕ್ರೆಟರಿ ಇದೆ, ಜಾಯಿಂಟ್ ಸೆಕ್ರೆಟರಿ, ಡೆಪ್ಯೂಟಿ ಸೆಕ್ರೆಟರಿ ಇದೆ, ಸೆಕ್ರೆಟರಿ ಇದೆ. ಸೆಕ್ರೆಟರಿ ಚೀಫ್ ಸೆಕ್ರೆಟರಿನ ಅಥವಾ ಬರೀ ಸೆಕ್ರೆಟರಿನ ಕೊಟ್ಟಿಲ್ಲ, ನಾವು ಚೀಫ್ ಸೆಕ್ರೆಟರಿ ಅಂತ ಅನ್ಕೋಬೇಕು. ನೋಡಿ, ಇವ್ರು ಸಮವಾಗಿ ನಾವು ಯಾರು ನೋಡ್ತೀವಿ. ಈಗ ಒಂದು ಕೆಲಸ ಇರುತ್ತೆ ಸ್ನೇಹಿತರೆ. ಈಗ ಅಡಿಷನಲ್ ಡಿ ಸಿ ಅಂತ ಮಾಡ್ತಾರೆ, ಸ್ಪೆಷಲ್ ಡಿ ಸಿ ಅಂತ ಮಾಡ್ತಾರೆ. ಕೆಲಸ ಜಾಸ್ತಿ ಆಗ ಸ್ಪೆಷಲ್ ಮಾಡ್ತಾರೆ. ಸೊ ಸೆಕ್ರೆಟರಿ ಜೊತೆಗೆ ಸ್ಪೆಷಲ್ ಬರ್ತಾರೆ ಅಲ್ವಾ? ಇವ್ರು ಫಸ್ಟ್ ಅಂದ್ರೆ ಸ್ಪೆಷಲ್ ಸೆಕ್ರೆಟರಿ, ಚೀಫ್ ಸೆಕ್ರೆಟರಿ ಅಂತ ಅನ್ಕೊಂಡ್ರಿ ಇವ್ರನ್ನ. ಅವ್ರ ಜೊತೆ ಸ್ಪೆಷಲ್ ಏನಾದ್ರು ಕೆಲಸ ಇದ್ದಾಗ ಸ್ಪೆಷಲ್ ಆಗಿ ಯಾವ್ದಾದ್ರು ಒಂದು ಕಾರ್ಯಕ್ಕೋಸ್ಕರ ಆಗ್ತಾರೆ. ಅವರು ಸೇಮ್ ಅದೇ ರ್ಯಾಂಕ್ ಅಲ್ಲಿ ಇರ್ತಾರೆ. ಇನ್ನೂ ಜಾಸ್ತಿ ಕೆಲಸ ಆಯ್ತಪ್ಪ, ಒತ್ತಡ ಆಯ್ತು ಅಂದಾಗ ಜಾಯಿಂಟ್ ಸೆಕ್ರೆಟರಿ ಬರ್ತಾರೆ. ಅವರು ಆಲ್ಮೋಸ್ಟ್ ಅದೇ ತರ ಇರ್ತಾರೆ. ಅಂದ್ರೆ ಅವ್ರಕ್ಕಿಂತ ಒಂಚೂರು ಕೆಳಗೆ ಅಂತ ಅನ್ಬೋದು. ಆಲ್ಮೋಸ್ಟ್ ಅವ್ರದೇ ಪೊಸಿಷನ್ ಇರ್ತಾರೆ. ಓಕೆ, ಸೊ ಅದಾದ್ಮೇಲೆ ಡೆಪ್ಯೂಟಿ ಸೆಕ್ರೆಟರಿ ಬರೋದು ಅವ್ರ ಕೈ ಕೆಳಗೆ. ಅದಾದ್ಮೇಲೆ ಅಂಡರ್ ಸೆಕ್ರೆಟರಿ ಬರೋದು. ಸೊ ಯಾವ ಆಪ್ಷನ್ಸ್ ಕರೆಕ್ಟ್ ಆಗ್ಬೋದು? ಎ, ಬಿ, ಆಮೇಲೆ ಸಿ, ಡಿ, ಎ. ಆಪ್ಷನ್ 3. ಓಕೆ, ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಇಲ್ಲೂ ಕೂಡ ಆಪ್ಷನ್ 3. ಫೈನ್. ಸೊ ನೆಕ್ಸ್ಟ್ ನೋಡೋಣ ಬನ್ನಿ. ವಾಟ್ ಹ್ಯಾಪನ್ಸ್ ಇಫ್ ಚೀಫ್ ಮಿನಿಸ್ಟರ್ ಲಾಸಸ್ ದ ಕಾನ್ಫಿಡೆನ್ಸ್ ಆಫ್ ದ ಅಸೆಂಬ್ಲಿ? ನೋಡಿ, ಮುಖ್ಯಮಂತ್ರಿ ವಿಧಾನಸಭೆಯಲ್ಲಿ ವಿಶ್ವಾಸ ಮತವನ್ನು ಕಳೆದುಕೊಂಡಾಗ ಏನಾಗುತ್ತೆ? ಇದರಲ್ಲಿ ತುಂಬಾ ಜನ ಏನೋ ಅವರು ರಾಜೀನಾಮೆ ನೀಡಬೇಕು, ಹೌದು ಅಂತ ಇದೊಂದು ಟಿಕ್ ಹಾಕಿದ್ರೆ ರಾಂಗ್ ಆಗುತ್ತೆ. ಬೇರೆ ಎಲ್ಲವೂ ಕೂಡ ಸರಿಯಾಗುತ್ತೆ ಸ್ನೇಹಿತರೆ. ಯಾಕೆ ಸರಿಯಾಗುತ್ತೆ? ಮುಖ್ಯಮಂತ್ರಿ ಅಂದ್ರೆ ಒಂದು ಪಕ್ಷದ ಒಂದು ಅಲ್ಲ. ಎಸ್, ಪಕ್ಷದಿಂದ ಆರಿಸಿ ಬಂದಿರ್ತಾರೆ, ಅವ್ರು ಮುಖ್ಯಮಂತ್ರಿ ಆಗಿರ್ತಾರೆ, ಮೆಜಾರಿಟಿ ಪಕ್ಷ. ಬಟ್ ಅಸೆಂಬ್ಲಿ ಅಂತ ಇಲ್ಲಿ ಕೇಳಿರೋದು. ಅಸೆಂಬ್ಲಿ ವಿಶ್ವಾಸ ಮತ ಅಂದ ತಕ್ಷಣ ಕಾನ್ಫಿಡೆನ್ಸ್ ಮೋಷನ್. ಈಗ ಒಂದು ಪಕ್ಷ ಅಧಿಕಾರಕ್ಕೆ ಬಂದಿದೆ ಅಂದ್ರೆ ಮೆಜಾರಿಟಿ ಅವರೇ ಇರ್ತಾರೆ ಅಲ್ವಾ? ಸೊ ಮೆಜಾರಿಟಿ ಇರೋರೇ ವೋಟ್ ಹಾಕಲ್ಲ ಅಂದಾಗ ಅವ್ರಿಗೆ ಕಾನ್ಫಿಡೆನ್ಸ್ ಇಲ್ಲ ಅಂತ ಅರ್ಥ ಅವ್ರ ಮೇಲೆ. ಅಂದ್ರೆ ಏನರ್ಥ? ಸರ್ಕಾರ ಬಿತ್ತು ಅಂತ ಅರ್ಥ. ಆಗ ವಿಧಾನಸಭೆ ವಿಸರ್ಜಿಸಬೇಕು ಅಲ್ವಾ? ಮೆಜಾರಿಟಿ ಇರ್ಬೇಕು ಒಂದು ಪಕ್ಷ. ಈಗ ಒಂದು ಪಕ್ಷಕ್ಕೆ ಈಗ 100 ಜನ ಇರ್ತಾರೆ ಅಂತ ಇಟ್ಕೊಳ್ಳಿ. ಒಂದು ಪಕ್ಷ 75 ಜನ ಇರೋದು ಮಾಡಿರ್ತಾರೆ ಗೌರ್ಮೆಂಟ್, ಇನ್ನು 25 ಜನ ಇರೋದು ಇನ್ನೊಂದು ಪಾರ್ಟಿ ಬಂದಿರುತ್ತೆ. ಈಗ 25 ಜನ ಇರೋರು ಮುಖ್ಯಮಂತ್ರಿ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ಕಾನ್ಫಿಡೆನ್ಸ್ ಮೋಷನ್ ಅಂದ್ರೆ 50% ತೆಬ್ಬಬೇಕು. ಇಲ್ಲಿ ಈಗ 49 ವೋಟ್ ಬಂದ್ಬಿಡ್ತು ಪ್ರೈಮ್ ಮಿನಿಸ್ಟರ್ಗೆ ಅಂತ ಅಂದ್ಕೊಳ್ಳಿ. 49 ಅಂದ್ರೆ 50, ಅರ್ಧಕ್ಕಿಂತ ಕಮ್ಮಿ ಆಗೋಯ್ತು. ಸೊ ಅವಾಗ ಈ 75 ಜನ ಅವ್ರ ಪಾರ್ಟಿಯವರೇ ವೋಟ್ ಹಾಕಿಲ್ಲ ಅಂತ ಅಂದ್ರೆ ಅವ್ರ ಮೇಲೆ ಅವ್ರಿಗೆ ಇದಿಲ್ಲ ಅಂತ ಅರ್ಥ. ಅಂದ್ರೆ ಸೇಮ್ ಸರ್ಕಾರ ಬೀಳ್ಬೇಕಲ್ಲಿ. ಮುಖ್ಯಮಂತ್ರಿ ಜನ ಇದ್ರು ಸರ್ಕಾರ ಬಿತ್ತು ಅಂತ. ಎಸ್, ಅವ್ರು ರಾಜೀನಾಮೆ ನೀಡಬೇಕು ಅಂತಂದ್ರೆ ಸರ್ಕಾರ ಬಿತ್ತು ಅಂತ. ಅವಾಗ ಇವ್ರ ಮೇಲೆ ಕಾನ್ಫಿಡೆನ್ಸ್ ಇಲ್ಲ ಅಂದ್ರೆ ವಿಧಾನಸಭೆನ ವಿಸರ್ಜಿಸಿ ಮಾಡ್ಬೇಕಾಗತ್ತೆ. ಓಕೆ, ರಾಷ್ಟ್ರಪತಿ ಆಳ್ವಿಕೆ ಯಾಕಂದ್ರೆ ಇದು ಆಗೋದು ಅಸೆಂಬ್ಲಿಲಿ. ಈಗ ಮುಖ್ಯಮಂತ್ರಿ ಚೇಂಜ್ ಆದ್ರೆ ಬೇರೆ ಮುಖ್ಯಮಂತ್ರಿ ಬರೋದು ಬೇರೆ. ಓಕೆ, ಅದು ಪಕ್ಷದಲ್ಲಿ ಅವರ ಒಂದು ಲೆಜಿಸ್ಲೇಟಿವ್ ಪಾರ್ಟಿಯಲ್ಲಿ ಶಾಸಕಾಂಗದ ನಾಯಕ, ಅದು ಬೇರೆ. ಇದು ಅಸೆಂಬ್ಲಿ ಬಗ್ಗೆ ಮಾತಾಡ್ತಾ ಇರೋದು. ಓಕೆ,
ಸೊ ನೆಕ್ಸ್ಟ್ ಬರೋಣ. ಟೋಟಲ್ ಪರ್ಸೆಂಟೇಜ್ ಆಫ್ ಸ್ಮಾಲ್ ಲ್ಯಾಂಡ್ ಹೋಲ್ಡಿಂಗ್ ಇನ್ ಇಂಡಿಯಾ. ಎಷ್ಟು ಸ್ಮಾಲ್ ಲ್ಯಾಂಡ್ ಹೋಲ್ಡಿಂಗ್ ಇದೆ? ಐ ಥಿಂಕ್ ಸೊ 33. ಆಕ್ಚುಲಿ ಸ್ಮಾಲ್ ಅಂಡ್ ಮಾರ್ಜಿನಲ್ ಲ್ಯಾಂಡ್ ಹೋಲ್ಡಿಂಗ್ 85% ಗಿಂತ ಜಾಸ್ತಿ ಇದೆ. ಅದರಲ್ಲಿ ಸ್ಮಾಲ್ ಐ ಥಿಂಕ್ ಸೊ 33 ಅಂತ ಅನ್ಕೋಬಹುದು. ನೆಕ್ಸ್ಟ್ ಬರೋಣ. 1923 ಯಾವ್ದು ಸ್ಥಾಪನೆ ಆಯಿತು? ಮೈಸೂರು ಶುಗರ್ ಕಂಪನಿ ಇದೆ, ಮೈಸೂರು ಮಿಲ್, ಇಲ್ಲಿ ಕನ್ನಡದಲ್ಲಿ ನೋಡೋಣ ಬನ್ನಿ. 1923 ಆಕ್ಚುಲಿ ಮೈಸೂರು ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಸ್ಥಾಪನೆ ಆಗುತ್ತೆ. 1918ರಲ್ಲಿ ಮೈಸೂರು ಸ್ಯಾಂಡಲ್ ಸೋಪ್ ಆಗುತ್ತೆ. 1937 ಪೇಪರ್ ಮಿಲ್ಸ್, 1933 ಮೈಸೂರು ಸಕ್ಕರೆ ಕಂಪನಿ ಆಗುತ್ತೆ. ಸೊ ಎಗೆ 4, ಬಿಗೆ 1, ಬಿಗೆ 3 ಅಲ್ವಾ? ಸಿಗೆ 1, ಡಿಗೆ 2. ಯಾವುದಿದೆ? ಆಪ್ಷನ್ 4 ಇದೆ. ನೆಕ್ಸ್ಟ್ ಬರೋಣ. ಭಾರತದ ಯಾವ ರಾಜ್ಯ ಸಿದ್ಧ ಉಡುಪುಗಳ ತಯಾರಿಕಾ ರಾಜ್ಯನಾಗಿದೆ? ನೋಡಿ, ಸಿದ್ಧ ಉಡುಪು ಅಂತ ತಕ್ಷಣ ನಾವು ಸೂರತ್ ಅಂತೀವಿ, ಗುಜರಾತ್ ಅಂತೀವಿ. ಗುಜರಾತ್ ಇಲ್ಲ, ಅದು ಬಿಟ್ರೆ ತಮಿಳ್ನಾಡು. ಓಕೆ. ಜಲ್ ಜೀವನ್ ಮಿಷನ್ ಉದ್ದೇಶ. ಕರ್ನಾಟಕದಲ್ಲಿ ಜಲ್ ಜೀವನ್ ಮಿಷನ್ ಏನಂತ ಕರಿತೀವಿ? 55 ಲೀಟರ್ ಪರ್ ಪರ್ಸನ್ ನೀರು ಬೇಕು, ಫಂಕ್ಷನಲ್ ಹೌಸ್ ಹೋಲ್ಡ್, ಇವೆಲ್ಲ ನಾವು ಮಾಡಿದೀವಿ. ಇದನ್ನ ಕರ್ನಾಟಕದಲ್ಲಿ ಮನೆ ಗಂಗೆ ಅಂತ ಕರಿತೀವಿ. ಓಕೆ. ಫಸ್ಟ್ ಫೈನಾನ್ಸ್ ಕಮಿಷನ್, ಇಲ್ಲಿ ವಿಚ್ ಪೇರ್ ನಾಟ್ ಕರೆಕ್ಟ್ಲಿ ಮ್ಯಾಚಿಂಗ್ ಅಂತ ಕೇಳಿರೋದು. ಸರಿಯಾಗಿ ಹೊಂದಾಣಿಕೆಯಾಗದಿರುವುದು ಯಾವುದು ಅಂತ. ಮೊದಲನೇ ಕರ್ನಾಟಕ ಆಯೋಗದ ಅಧ್ಯಕ್ಷರು ಡಾಕ್ಟರ್ ಜಿ ತಿಮ್ಮ, ಕರೆಕ್ಟ್ ಇದೆ. ಎರಡನೇ ಕರ್ನಾಟಕ ಹಣಕಾಸು ಆಯೋಗದ ಕೆಪಿ ಶ್ರೀನಿವಾಸ್, ಕರೆಕ್ಟ್ ಇದೆ. ಮೂರನೇ ಹಣಕಾಸು ಆಯೋಗದ ಸಿ ನಾರಾಯಣ ಸ್ವಾಮಿ ಅಲ್ಲ. ಯಾರು ಹೇಳ್ತೀರಾ? ಯಾರು ಹೇಳಿ ನೋಡಿ. ಕೊಡಗಿ ಅಂತೇನೋ ಬರುತ್ತೆ ಹೆಸರು ಅವ್ರದ್ದು. ಆಕ್ಚುಲಿ ಇವರು ನಾರಾಯಣ ಸ್ವಾಮಿ ಅವರು 5ನೇ ಹಣಕಾಸು ಆಯೋಗದ ಅಧ್ಯಕ್ಷ ಅಂದ್ರೆ ಯಾವ್ದು ಸರಿಯಲ್ಲ ಅಂದ್ರೆ ಆಪ್ಷನ್ 3. 4ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಸಿ ಜಿ ಚಿನ್ನಸ್ವಾಮಿ, ಕರೆಕ್ಟ್ ಇದೆ. ಸೊ ನಾರಾಯಣ ಸ್ವಾಮಿ ಅವರು ಆಕ್ಚುಲಿ 5ನೇ ಹಣಕಾಸು ಆಯೋಗದ ಅಧ್ಯಕ್ಷರು. ಲ್ಯಾಕ್ಟೋಸ್ ಇಸ್ ಕಂಪೋಸ್ಡ್ ಆಫ್. ಲ್ಯಾಕ್ಟೋಸ್ ಯಾವ್ದ್ರಿಂದ ಮಾಡಲ್ಪಟ್ಟಿದೆ? ಗ್ಲೂಕೋಸ್ ಅಂಡ್ ಗ್ಯಾಲಕ್ಟೋಸ್. ಲಾಂಗೆಸ್ಟ್ ಬೋನ್, ದೊಡ್ಡದಾದ ಮೂಳೆ ಯಾವುದು? ಫಿಮರ್. ಚಿಕ್ಕದಾದ ಯಾವುದು? ಕಿವಿಲಿರುತ್ತೆ. ಫೀಮರ್ ಅಲ್ಲಿ ತೊಡೆಯಲಿರುತ್ತೆ. 1 ಸೆಕೆಂಡ್. ಓಕೆ. ನೆಕ್ಸ್ಟ್ ಬನ್ನಿ. ದ ಲಾಂಗೆಸ್ಟ್ ಡಿಸ್ಟೆನ್ಸ್ ಮೈಗ್ರೇಟರಿ ಬರ್ಡ್ ಅಮಾಂಗ್ ದ ಫಾಲೋಯಿಂಗ್. ಅತಿ ದೂರ ವಲಸೆ 44,000 ಕಿಲೋಮೀಟರ್ ಬರುತ್ತೆ ಸ್ನೇಹಿತರೆ. ಇದು ಕಂಟಿನ್ಯೂಸ್ ಆಗಿ 18,000 ಕಂಟಿನ್ಯೂಸ್ ಆಗುತ್ತೆ. ಆರ್ಟಿಕ್ ಟರ್ನ್ ಅಂತ ಕರಿತೀವಿ ಹಕ್ಕಿ. ಟೆಕ್ನಿಕಲ್ ಟರ್ಮ್ ಫಾರ್ ಫರ್ಟಿಲೈಸ್ಡ್ ಎಗ್. ಫರ್ಟಿಲೈಸ್ಡ್ ಎಗ್ಗೆ ನಾವು ಝೈಗೋಟ್ ಅಂತ ಕರಿತೀವಿ, ಅಥವಾ ಯುಗ್ಮಾಣು, ಇಂಗ್ಲಿಷ್ ಝೈಗೋಟ್ ಅಂತ ಕರಿತೀವಿ. ಡಿಫಿಷಿಯನ್ಸಿ ಆಫ್ ವಿಟಮಿನ್ ಡಿ. ವಿಟಮಿನ್ ಡಿ ಡಿಫಿಷಿಯನ್ಸಿ ಏನ್ ಬರುತ್ತೆ? ದೊಡ್ಡವರಲ್ಲಿ ಓಸ್ಟಿಯೋಮೆಲಾಸಿಯಾ ಬರುತ್ತೆ, ಚಿಕ್ಕವರಲ್ಲಿ ರಿಕೇಟ್ಸ್ ಬರುತ್ತೆ. ಚಿಕ್ಕ ಮಕ್ಕಳು ರಿಕೇಟ್ಸ್ ಅಂತೀವಿ, ಅಂದ್ರೆ ಬೋನು ತುಂಬಾ ಸಾಫ್ಟ್ ಆಗೋದು, ಅವ್ರಿಗೆ ಬೋನಲ್ಲಿ ಶಕ್ತಿ ಇರಲ್ಲ. ನೆಕ್ಸ್ಟ್ ಅಸೆಷನ್ ಮತ್ತೆ ರೀಸನ್. ಓಕೆ, ಅಂದ್ರೆ ಸಮರ್ಥನೆ ಮತ್ತು ಕಾರಣ. ಕರ್ನಾಟಕ ರಾಜ್ಯ ಜಲಸಂಪತ್ತಿನ ಭೌಗೋಳಿಕ ಅಂಚಿಗೆ ಸ್ಪಷ್ಟವಾದ ಅಸಮಾನತೆ. ಹೌದು, ಭೌಗೋಳಿಕ ಅಂಚಿನ ಪ್ರಕಾರ ಕರ್ನಾಟಕದಲ್ಲಿ ನೀರು ಇಲ್ಲ ಅಲ್ಲ, ಸ್ಪಷ್ಟವಾದ ಅಸಮಾನತೆ ಇದೆ. ಹೌದು. ಪಶ್ಚಿಮ ಕರಿಯುವ ನದಿಗಳು ರಾಜ್ಯದ ಒಟ್ಟು ಭೂಪ್ರದೇಶ 13.68% ಮಾತ್ರ ಆಕ್ರಮಿಸಿಕೊಂಡಿವೆ. ಆದರೆ ರಾಜ್ಯದ ಮೇಲ್ಮೈ ನೀರಿನ ಸಿಂಹದ ಪಾಲನ್ನು ಅಂದ್ರೆ ಸುಮಾರು 58.3% ಹೊಂದಿದೆ. ಇಲ್ಲ, ಪಶ್ಚಿಮ ಕರಿಯೋದು 58.3% ಇದೆಯಾ? ಇಲ್ಲ, ಪೂರ್ವ ಕರಿಯೋದು ಜಾಸ್ತಿ ಇದೆ. ದಿಸ್ ಇಸ್ ರಾಂಗ್. ಅಂದ್ರೆ ಸಮರ್ಥನೆ ಇಸ್ ಕರೆಕ್ಟ್, ಕಾರಣ ಇಸ್ ರಾಂಗ್ ಅಂತ. ಸಮರ್ಥನೆ ಸರಿಯಾಗಿದೆ, ಆದರೆ ಸಮರ್ಥನೆ ಕಾರಣ ಸರಿಯಾದ ವಿವರಣೆ ಅಲ್ಲ. ಎಲ್ಲಿದೆ? ಆಪ್ಷನ್ ಸೆಕೆಂಡ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರೋಣ. ಇದು ನಾರ್ತ್ ಇಂದ ಸೌತ್. ಕರ್ನಾಟಕ ಅಂತ ಹಿಂಗೆ ತಗೊಂಡ್ರೆ ನೀವು ನಾರ್ತ್, ಇದು ಸೌತ್ ಅಂತ ತಗೊಂಡ್ರೆ, ಸಾರಿ ಮ್ಯಾಪ್ ಸರಿಯಾಗಿ ಬರೋದಿಲ್ಲ. ಇಲ್ಲಿ ನಾರ್ತ್ ಸೌತ್ ಅಂದ್ರೆ ಫಸ್ಟ್ ಯಾವ್ದು ಬರುತ್ತೆ, ಸೆಕೆಂಡ್ ಯಾವ್ದು, ಈ ತರ ನದಿಗಳು ಹಿಂಗೆ ನಾರ್ತ್ ಇಂದ ಸೌತ್ಗೆ. ಆಕ್ಚುಲಿ ಉದಯವಾರ ಉಡುಪಿಲಿ ಬರುತ್ತದಲ್ವಾ, ಕಾಳಿ, ಬೇಡ್ತಿ, ಶರಾವತಿ, ನೇತ್ರಾವತಿ ಇದು ಕರೆಕ್ಟ್ ಆಗಿದೆ. ಉದ್ಯಾವರ ಸ್ವಲ್ಪ ಕನ್ಫ್ಯೂಷನ್ ಇದೆ. ಐ ಥಿಂಕ್ ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಉದ್ಯಾವರ, ಕಾಳಿ, ಬೇಡ್ತಿ, ಶರಾವತಿ ಅಂಡ್ ನೇತ್ರಾವತಿ ಇದು ಕನ್ಫರ್ಮ್ ಇದೆ. ಕಾಳಿ ಆದ್ಮೇಲೆ ಬೇಡ್ತಿ ಬರುತ್ತೆ, ಆಮೇಲೆ ಶರಾವತಿ ಆದ್ಮೇಲೆ ನೇತ್ರಾವತಿ. ಹಿಂಗೆ ನಾವು ಡೌನ್ ನೋಡೋಣ. ಮ್ಯಾಪ್ ನಿಮಗೆ ತೋರಿಸ್ತೀನಿ ಬೇಕಾರೆ, ನಾನು ಟೆಲಿಗ್ರಾಮ್ ಚಾನಲ್ ಹಾಕ್ತೀನಿ, ಅಲ್ಲಿ ನೋಡ್ಕೊಳ್ಳಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಬರ್ತೀನಿ. ಇಲ್ಲಿ ಎಷ್ಟು ಪೇರ್ ಸರಿಯಾಗಿದೆ ಅಂತ ಹೇಳಬೇಕು. ಅಂದ್ರೆ ಶಾಂತಿ ಸಾಗರ ನಾವು ಧಾರವಾಡನ ಎಲ್ಲಿ, ಧಾರವಾಡ ಹತ್ರ ಅನ್ಸುತ್ತಲ್ವಾ, ಸೂಳೆಕೆರೆ ಅಂತ ಕೂಡ ಕರಿತೀವಿ. ಇದು ರಾಂಗ್ ಇದೆ. ದಿಸ್ ಈಸ್ ಕರೆಕ್ಟ್ ಇದೆ. ಐ ಥಿಂಕ್ಸ್ ಕೇವಲ 2 ಜೋಡಿಗಳು ಸರಿಯಾಗಿದೆ. ನೆಕ್ಸ್ಟ್, ಕರ್ನಾಟಕ ಕೃಷಿ ಇಲಾಖೆಯು ರಾಜ್ಯದಲ್ಲಿ ಎಷ್ಟು ಪ್ರಮುಖ ಕೃಷಿ ವಾಯುಗುಣ ಪ್ರದೇಶ ಗುರುತಿಸಿದೆ? 10 ವಾಯುಗುಣ ಪ್ರದೇಶಗಳು ಕರ್ನಾಟಕದಲ್ಲಿ ಇದೆ. ನೆಕ್ಸ್ಟ್ ಬನ್ನಿ. ಗಿರಿಧಾಮಗಳು ನೆಲೆಗೊಂಡಿರುವ ಕೆಮ್ಮಣ್ಣಗುಡಿ, ಚಿಕ್ಕಮಗಳೂರು, ಬಿಳಿರಂಗನ ಬೆಟ್ಟ, ಚಾಮರಾಜನಗರ. ನೋಡಿ, ಒಂದು ಗೊತ್ತಿರೋ ಸಾಕು. ಎಗೆ 4, ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಕಣ್ಮುಚ್ಕೊಂಡು ಟಿಕ್ ಹಾಕ್ತೀವಿ. ಆಪ್ಷನ್ಸ್ ಈಸಿ ಇದೆ.
ಪಂಚಾಯತ್ ರಾಜ್ ಗ್ರಾಮೀಣ ಸ್ಥಳೀಯ ಸರ್ಕಾರ ಆಡಳಿತ ಪದ್ಧತಿಯನ್ನು ಪ್ರಥಮ ಬಾರಿಗೆ ಅನುಕ್ರಮವಾಗಿ ಅಳವಡಿಸಿಕೊಂಡ ರಾಜ್ಯಗಳು, ಫಸ್ಟ್ ಪಂಚಾಯತ್ ರಾಜ್ನ ಮಾಡಿದ್ದು ರಾಜಸ್ಥಾನ, ಆಮೇಲೆ ಆಂಧ್ರ ಪ್ರದೇಶ. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಮುಖ್ಯಮಂತ್ರಿಗಳ ಅಧಿಕಾರ ಚಲಾವಣೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಅತ್ಯಂತ ಹೆಚ್ಚು ಸ್ನೇಹಿತರಲ್ಲಿ ನಿಮಗೆ ಈ ಒಂದು ಇದರಲ್ಲಿ ಪಂಚಾಯತ್ ರಾಜ್ ನಾವು ಮಾಡಿದೀವಿ, ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ಮತ್ತೆ ಕೋಆಪರೇಟಿವ್ ಅಂತ. ಕೋಆಪರೇಟಿವ್ ಬಗ್ಗೆನೂ ಕ್ವಶನ್ ಕೇಳಿದ್ದಾನೆ. ಆಕ್ಚುಲಿ PDO ಕೇಳಬೇಕಿತ್ತು, PDO ಲೆಕ್ಕಮ್ಮೆ ಕೇಳ್ದ. ಬಟ್ ಇಲ್ಲಿ ಈ ಎಕ್ಸಾಮ್ ಅಲ್ಲಿ ನಿಮ್ಗೆ ಇಂಥದ್ದು ನಾವು ಮಾಡಿದೀವಿ, ಒಂದು ಅದಕ್ಕೆ PDF ಕೂಡ ಇದೆ, ಬೇಕಂದ್ರೆ ತಗೋಬಹುದು. ಅದರಲ್ಲಿ ಇವೆಲ್ಲ ಕವರ್ ಮಾಡಿದೀವಿ. ಮತ್ತೆ ಈ ಒಂದು ಕ್ವಶನ್ ಪೇಪರ್ ಅಲ್ಲಿ ಸಂವಿಧಾನ ಹೆಚ್ಚು ಕವರ್ ಕೊಟ್ಟಿದ್ದಾನೆ. ಅದು ಬಿಟ್ರೆ ಗ್ರಾಮೀಣಾಭಿವೃದ್ಧಿ, ಪಂಚಾಯತ್, ಕೋಆಪರೇಟಿವ್ ಬಿಟ್ರೆ ಸಂವಿಧಾನ ಹೆಚ್ಚು ಕೇಳಿದ್ದಾನೆ. ಮುಖ್ಯಮಂತ್ರಿಗಳ ಅಧಿಕಾರ ಚುನಾವಣೆಗೆ ಸಂಬಂಧಪಟ್ಟಂತೆ ಸ್ಪೀಕರ್ ಅವರ ಶಿಫಾರಸು ಮೇರೆಗೆ ರಾಜ್ಯಪಾಲರು ಮಂತ್ರಿಗಳ ನೇಮಕ ಮಾಡ್ತಾರೆ? ಅಲ್ಲ, ಸ್ಪೀಕರ್ ಅಲ್ಲ, ಮುಖ್ಯಮಂತ್ರಿಗಳ ಶಿಫಾರಸು ಮೇರೆಗೆ ಮಂತ್ರಿಗಳ ವಿವಿಧ ಖಾತೆಗಳನ್ನು ಹಂಚಿಕೆ ಮಾಡುವುದು, ಮಂತ್ರಿಮಂಡಲ ಪುನರ್ರಚನೆ ಮಾಡುವುದು. ಎಸ್, ದಿಸ್ ಇಸ್ ಕರೆಕ್ಟ್ ಆನ್ಸರ್. ಭಿನ್ನಾಭಿಪ್ರಾಯ ಇದ್ದಾಗ ಮುಖ್ಯಮಂತ್ರಿಗಳು ಮಂತ್ರಿಯ ರಾಜೀನಾಮೆ ಕೇಳುವಂತಿಲ್ಲ, ಕೇಳಬೇಕು. ಎರಡೂ ಸದನಗಳ ಸದಸ್ಯರ ಚಟುವಟಿಕೆಗಳಿಗೆ ನಿರ್ದೇಶನ ನಿಯಂತ್ರಣ, ಇದು ತಪ್ಪು. ಸೊ ಯಾವ್ದು ಕರೆಕ್ಟ್ ಅಂತ ಕೇಳಿದಾನೆ? ಆಪ್ಷನ್ 2 ಕರೆಕ್ಟ್. ಲೀಚ್ ಇಸ್ ಅದು ರಕ್ತ ಇರುತ್ತಲ್ವಾ, ಅಂದ್ರೆ ರಕ್ತಹಾರಿ, ಸಾಂಗ್ವಿಯೋರಸ್ ಅಂತ ಕರಿತೀವಿ ಇಂಗ್ಲಿಷಲ್ಲಿ. ಏಷ್ಯಾ ಅತಿ ದೊಡ್ಡ ಜಾನುವಾರು ಅಭಿವೃದ್ಧಿ ತರಬೇತಿ ಮತ್ತು ಸಂಶೋಧನಾ ಸಂಸ್ಥೆ ಇರೋದು ಹರಿಯಾಣದಲ್ಲಿದೆ. ಯೂನಿಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಆಂಪಿಯರ್ಸ್. ಆಪ್ಷನ್ 1. ನೋಡಿ, ಇವೆಲ್ಲ ನಿಮಗೆ ಲ್ಯಾಂಡ್ ಸರ್ವೇರ್ಗೂ ಹೆಲ್ಪ್ ಆಗುತ್ತೆ. ಪೇಪರ್ 1, ಪೇಪರ್ 2ಗೆ ದಯವಿಟ್ಟು ನೋಡ್ಕೊಳ್ಳಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಲ್ಯಾಂಡ್ ಸರ್ವೇರ್ ಆಲ್ಸೋ. ದ ಬಿಗ್ಗೆಸ್ಟ್ ಸ್ಯಾಟಲೈಟ್ ಇನ್ ಸೋಲಾರ್ ಸಿಸ್ಟಮ್ ಕೃತಕ ಅಲ್ಲ, ನಿಜವಾದ ಗ್ಯಾನಿಮೈಡ್. ವಾಟ್ ಈಸ್ ದ ಟೈಮ್ ಪೀರಿಯಡ್ ಆಫ್ ಪೆಂಡುಲಮ್ ಕ್ಲಾಕ್? ಪೆಂಡುಲಮ್ ಅಂದ್ರೆ ಕ್ಲಾಕ್ ಇರುತ್ತಲ್ಲ, ಕ್ಲಾಕ್ ಹಿಂಗೆ ಅಳ್ಳಾಡುತ್ತಲ್ಲ, ಕ್ಲಾಕ್ ಟು ಪೆಂಡುಲಮ್. ಹಿಂಗ್ ಹೋಗಕ್ಕೆ 1 ಸೆಕೆಂಡ್ ಬೇಕು, ಹಿಂಗೆ ವಾಪಸ್ ಬರೋಕ್ಕೆ 1 ಸೆಕೆಂಡ್. ಟೈಮ್ ಪೀರಿಯಡ್ ಅಂತ ಕೇಳೋದು. ಟೋಟಲ್ 2 ಸೆಕೆಂಡ್ಸ್. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಸೋರ್ಸ್ ಆಫ್ ದ ರಿನ್ಯೂಬಲ್ ಎನರ್ಜಿ? ಕೆಳಗಿನ ಯಾವುದು ನವೀಕರಿಸಬಹುದಾದ ಶಕ್ತಿ ಯಾವುದು? ಕಲ್ಲಿದ್ದಲು ಅಲ್ಲ, ಫಾಸಿಲ್ ಫ್ಯೂಯಲ್ ಅಲ್ಲ, ನೈಸರ್ಗಿಕ ಅಲ್ಲ, ಸೂರ್ಯ. ಇಸ್ ದ ರೈಟ್ ಆನ್ಸರ್. ಈ ತರ ತುಂಬಾ ಈಸಿಲಿ ಕೇಳಿದಾನೆ, ಒಂದಷ್ಟು ಕನ್ಫ್ಯೂಷನ್ಸ್ ಅಂತ ಕೇಳಿದ್ದಾನೆ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಗ್ರೀನ್ ಹೌಸ್ ಗ್ಯಾಸ್? ಕಾರ್ಬನ್ ಡೈಆಕ್ಸೈಡ್. ಕಣ್ಮುಚ್ಕೊಂಡು ಟಿಕ್ ಹಾಕ್ಬೋದು. ಭಾರತೀಯ ಸಂವಿಧಾನ ಸಂಬಂಧಿಸಿದಂತೆ ಈ ಕೆಳಕಂಡವರನ್ನು ಮಹಾಭಿಯೋಗ ಪ್ರಕ್ರಿಯೆ ಮೂಲಕ ಹುದ್ದೆಯನ್ನು ವಜಾಗೊಳಿಸುವಂತಿಲ್ಲ. ನೆಗೆಟಿವ್ ಸ್ಟೇಟ್ಮೆಂಟ್. ಯಾರನ್ನ ವಜಾಗೊಳಿಸುವಂತಿಲ್ಲ ಅಂತ? ರಾಜ್ಯಪಾಲರನ್ನ ವಜಾಗೊಳಿಸುವಂತಿಲ್ಲ. ಉಪರಾಷ್ಟ್ರೀಯನ ಮಾಡಬಹುದು, ಭಾರತದ ಮುಖ್ಯ ನ್ಯಾಯಾಧೀಶರು, ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಮಾಡಬಹುದು. ರಾಷ್ಟ್ರಪತಿಗಳನ್ನ ಹಾಗೆ ಇದರಿಂದ ತೆಗಿಬಹುದು. ಗವರ್ನರ್ನ ರಾಷ್ಟ್ರಪತಿಗಳು ಪ್ರಧಾನಮಂತ್ರಿ ನೇತೃತ್ವದ ಮಂತ್ರಿಮಂಡಲದ ಮೇಲೆ ತೆಗಿತಾರೆ. ಭಾರತ ಸಂವಿಧಾನ ಪ್ರಕಾರ ಈ ಕೆಳಕಂಡರು ಒಂದು ರಾಜ್ಯದ ವಿಧಾನ ಪರಿಷತ್ ಮೇಲ್ಮನೆ ಸೃಷ್ಟಿಸುವ, ರದ್ದುಗೊಳಿಸುವ ಅಧಿಕಾರನ ಹೊಂದಿರ್ತಾರೆ. ನೋಡಿ, ವಿಧಾನಸಭೆ ಬೇಕು ಅಂದ್ರೆ ಆ ಒಂದು ರಾಜ್ಯದಲ್ಲಿರ್ತಕ್ಕಂಥ, ಅಂದ್ರೆ ವಿಧಾನ ಪರಿಷತ್ ಬೇಕು ಅಂದ್ರೆ ವಿಧಾನಸಭೆಯಲ್ಲಿ ಅಪ್ರೂವ್ ಕಳಿಸಿ ಸಂಸತ್ ಕಳಿಸ್ಬೇಕು. ಅಂದ್ರೆ ಸಂಬಂಧಿತ ರಾಜ್ಯ ಶಾಸನ ಸಭೆ ಶಿಫಾರಸಿನ ಮೇರೆಗೆ ಸಂಸತ್ ಅಪ್ರೂವ್ ಮಾಡುತ್ತೆ. ಇದು ಕೂಡ ಸಂಸತ್ತಿಗೆ ಅಧಿಕಾರ ಇದೆ, ಅಪ್ರೂವ್ ಮಾಡಬೇಕೋ ಬೇಡ ಅಂತ. ಸಿಂಪಲ್ ಮೆಜಾರಿಟಿಲಿ ಮಾಡಬಹುದು. ನೆಕ್ಸ್ಟ್, ಈ ಕೆಳಕಂಡ ಭಾರತೀಯ ಸಂವಿಧಾನ ತಿದ್ದುಪಡಿಯು ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗವನ್ನು ಸಂವಿಧಾನಿಕ ಸಂಸ್ಥೆ ಎಂದು ಪರಿಗಣಿಸಿದೆ. OBCಗೆ ಯಾವಾಗ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಕೊಟ್ಟಿದ್ದು? OBC ಕಮಿಟಿಗೆ 102ನೇ ತಿದ್ದುಪಡಿ 2018ರಲ್ಲಿ ಅಲ್ವಾ? ಎಸ್. ನೆಕ್ಸ್ಟ್, ಹೌ ಮೆನಿ, ಇಲ್ಲಿ ನೋಡೋಣ. ಕೆಳಗಿನ ಭಾರತ ಮತ್ತು ಮಾಲ್ಡೀವ್ಸ್ ನಡುವೆ ಜಂಟಿ ಮಿಲಿಟರಿ ವ್ಯಾಟ್ಯಾಮ್. ಆಕ್ಚುಲಿ ಮಾಲ್ಡೀವ್ಸ್ ಮತ್ತೆ ಇದ್ರ ನಡೆಯೋದು ಎಕ್ವಿರನ್ ಅಂತ ಎಕ್ಸರ್ಸೈಸ್ ನಡೆಯುತ್ತೆ. ವರುಣ ಫ್ರಾನ್ಸ್ ಅಲ್ವಾ, ಗರುಡನ ಅಷ್ಟೇ. ಇಂದ್ರ ಬಂದು ನಮಗೆ ಇಂಡೋನೇಷ್ಯಾ, ಶಕ್ತಿ ಕೂಡ ಅಲ್ಲ. ಸೊ ಯಾವುದೂ ಅಲ್ಲ. ಇದೆಯಾ ಆಪ್ಷನ್? ಹೌದು, ಮೇಲಿನ ಯಾವುದೂ ಅಲ್ಲ. ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ದ ಲಾಸ್ ಆಫ್ ಸೀಸ್, ಇದನ್ನ ಕನ್ನಡದಲ್ಲಿ ಓದೋಣ. ಅನ್ಕ್ಲಾಸ್ ಅಂತ ಕರಿತೀವಿ. ನಮ್ಮ ಈ ಸಮುದ್ರಕ್ಕೆ ಸಂಬಂಧಪಟ್ಟಂತೆ ಅಂತಾರಾಷ್ಟ್ರೀಯ ಒಕ್ಕೂಟ ಇದು ಕಾನೂನು ಕ್ರಮವನ್ನು ಸ್ಥಾಪಿಸುತ್ತೆ. ಕರೆಕ್ಟ್. ಇದು ಅನ್ಕ್ಲಾಸ್ ತತ್ವದ ಆಧಾರದ ಮೇಲೆ ಭಾರತೀಯ ನೇವಿಗೇಷನ್ ಮತ್ತು ಓವರ್ ಫ್ಲೈಟ್ ಸ್ವತಂತ್ರವನ್ನು ಬೆಂಬಲಿಸುತ್ತೆ. ಹೌದು, ಸ್ವತಂತ್ರ ಇರಬೇಕು ಅಂತ ಹೇಳುತ್ತೆ. ಎರಡು ಕರೆಕ್ಟ್ ಆಪ್ಷನ್ಸ್. ನೆಕ್ಸ್ಟ್ ಬರೋಣ. ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಬೇಕು. ಗೂರ್ಖಾಗಳು ನೇಪಾಳದ ಸೈನಿಕರು. ಹೌದು, ಪ್ರಸ್ತುತ ಭಾರತೀಯ ಸೇನೆಯಲ್ಲಿ ಮತ್ತು ಬ್ರಿಟಿಷ್ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ನೋಡಿ, ಪ್ರಸ್ತುತ ಭಾರತೀಯ ಸೇನೆಯಲ್ಲಿ ಗೂರ್ಖಾ ರೆಜಿಮೆಂಟ್ ಇದೆ, ಆದರೆ ಬ್ರಿಟಿಷ್ ಸೇನೆಯಲ್ಲಿ ಇಲ್ಲ. ಬಿಫೋರ್ ಇಂಡಿಪೆಂಡೆನ್ಸ್ ಇತ್ತು. ಪ್ರಸ್ತುತ ಅಂತ ಕೇಳಿದ್ರು, ಅಟ್ ಪ್ರೆಸೆಂಟ್ ಅಂತ. ಬ್ರಿಟಿಷಲ್ಲಿ ಇಲ್ಲ, ಭಾರತದಲ್ಲಿ ಇದ್ದಾರೆ. ಚೀನಾ ಮತ್ತು ಮಯನ್ಮಾರ್ ಲೀಸು ಜನರು ಭಾರತದಲ್ಲಿ ಯೋಬಿನ್ಸ್ ಅಂತ ಕರಿತೀವಿ. ಹೌದು, ಇದು ಯಾಕೆ ಸುದ್ದಿಯಲ್ಲಿತ್ತು ಗೊತ್ತಾ? ಗೂರ್ಖಾಸ್ ಮತ್ತು ಯೋಬಿನ್ಸ್ ನಡುವೆ ಒಂದಷ್ಟು ಕಾನ್ಫ್ಲಿಕ್ಟ್ಸ್, ಹೊಡೆದಾಟ ಆಗ್ತಿತ್ತು, ಹಾಗಾಗಿ ಸುದ್ದಿಯಲ್ಲಿತ್ತು. ಯೋಬಿನ್ಸ್ ಅನ್ನು ಮ್ಯಾನ್ಮಾರಿಯೇ ನಿರಾಶ್ರಿತರು ಎಂದು ಪರಿಗಣಿಸಲಾಗುತ್ತೆ ಮತ್ತು ಭಾರತದಲ್ಲಿ ಯಾವುದೇ ಪೌರತ್ವ ಹಕ್ಕು ಹೊಂದಿಲ್ಲ. ನೋಡಿ, 1994ರಲ್ಲಿ ಇವರಿಗೆ ಪೌರತ್ವ ಕೊಡ್ತೀವಿ ಯೋಬಿನ್ಸ್ಗೆ. ಇದು ತಪ್ಪಾಗತ್ತೆ ಹಾಗಾದ್ರೆ. ಹೌದು, ಮಯನ್ಮಾರ್ ನಿರಾಶ್ರಿತ ಅಂತ ಕರಿತೀವಿ. ಇವರು ಚೀನಾದ ಅಥವಾ ಮಯನ್ಮಾರ್ ಲಿಸು ಜನಕ್ಕೆ ಸಂಬಂಧಪಟ್ಟವರು ಅಂತ ಕರಿತೀವಿ. ಇಲ್ಲಿ ಒಂದೇನೋ ಅಂದ್ರೆ ಕೊಟ್ಟಿಲ್ಲ ಅಂತ ಕೊಟ್ಟಿದ್ದು, ಹಾಗಾಗಿ ತಪ್ಪು. 94ರಲ್ಲಿ ಕೊಡ್ತೀವಿ. ಸೊ ಹಾಗಾಗಿ ದಿಸ್ ಇಸ್ ರಾಂಗ್. ಹಾಗಾದ್ರೆ ಬಿ ಮಾತ್ರ ಕರೆಕ್ಟ್ ಆನ್ಸರ್. ನೋಡಿ, ಇವೆಲ್ಲ ಕರೆಂಟ್ ಅಫೇರ್ ಇರೋದನ್ನ ಹೆಂಗೆ ಕೇಳ್ತಾನೆ ಅಂತ ಒಂದೊಂದು ನಾವು ನೆಗ್ಲೆಕ್ಟ್ ಮಾಡ್ತೀವಿ. ಇಷ್ಟೊಂದು ದೊಡ್ಡದು ಔಟ್ ಆಫ್ ದ ಬಾಕ್ಸ್ ಯಾಕೆ ಕೇಳ್ತಾನೆ ಅಂತ. ಇದು ಅಷ್ಟೇ. ಡಯಾನಾ ಅಂತಕ್ಕಂಥದ್ದು ಒಂದು ತನ್ನ ನ್ಯಾಟೋ ಸಂಸ್ಥೆ, ನ್ಯಾಟೋ ಏನಿದೆ
ಅಮೆರಿಕ ನೇತೃತ್ವದ್ದು, ಅದರ ಒಂದು ಡೆವಲಪ್ಮೆಂಟ್ ಮತ್ತೆ ಅದರ ಒಂದು ಏಳಿಗೆಗಾಗಿ ಮಾಡಿಕೊಂಡು ಇದಕ್ಕೆ ಸುದ್ದಿಯಲ್ಲಿತ್ತು. ಇದನ್ನೆಲ್ಲ ಕೇಳ್ತಾರೆ ಅಂತ ಅನ್ಕೋತೀನಿ. ನೋಡಿ, ಕೇಳ್ತಾನೆ ಹಿಂಗೆ, ಬಿಮ್ಸ್ಟೆಕ್ಕು ಅಲ್ಲ, ಶಾಂಘೈದು ಅಲ್ಲ, ಕಲೆಕ್ಟಿವ್ ಸೆಕ್ಯೂರಿಟಿ T2 ಅಲ್ಲ, ನನ್ ಆಫ್ ದಿ ಅಬೋವ್. ಇದು ನ್ಯಾಟೋಗೆ ಸಂಬಂಧಪಟ್ಟಿರೋದು. ಓಕೆ, ಸೊ ಮೇಲಿನ ಯಾವುದು ಅಲ್ಲ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬಂದ ಮೋರ್ನಿ ಬೆಟ್ಟಗಳು ಕಾಡ್ಗಿಚ್ಚು ಸಂಭವಿಸುವ ಕಾರಣದಿಂದ ಇತ್ತೀಚೆಗೆ ಸುದ್ದಿಲಿತ್ತು. ಇದು ಯಾವ ರಾಜ್ಯದಲ್ಲಿದೆ? ಹರಿಯಾಣದಲ್ಲಿದೆ, ಮೋರ್ನಿ ಹಿಲ್ಸ್. ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್. ನೋಡಿ, ಇವೆಲ್ಲ ನಾವು ಇತ್ತೀಚೆಗೆ ಲ್ಯಾಂಡ್ ಸರ್ವೇರ್ಗೂ ಮಾಡಿದ್ದೀವಿ, ವೆರಿ ಇಂಪಾರ್ಟೆಂಟ್. ನ್ಯೂಟನ್ ಲಾಸ್ ಗ್ರಾವಿಟೇಷನ್ ಆಫ್ ಫೋರ್ಸ್ ಏನು ಹೇಳುತ್ತೆ? ಎಫ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮಾಸಸ್ ಆಫ್ ಟೂ ಬಾಡೀಸ್. ಅವರ ಒಂದು ಮಾಸ್, ವಸ್ತು ರಾಶಿಯ ಮಲ್ಟಿಪ್ಲಿಕೇಶನ್ ಅಂದ್ರೆ ಪ್ರಾಡಕ್ಟ್ ಆಫ್ ದ ಮಾಸಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಅಂತ ಹೇಳುತ್ತೆ. ಅಂದ್ರೆ ಎಫ್ ಇಸ್ ಈಕ್ವಲ್ ಟು ಜಿ m1 into m2 by r square ಅಂತ ಹೇಳುತ್ತೆ. ಸೊ ಅಂದ್ರೆ ಪ್ರಪೋರ್ಷನಲ್ ಟು ಪ್ರಾಡಕ್ಟ್ ಆಫ್ ದ ಟೂ ಮಾಸಸ್ ಇಸ್ ದ ರೈಟ್ ಆನ್ಸರ್. ಎರಡು ದ್ರವ್ಯರಾಶಿಗಳ ಗುಣಾಕಾರಕ ಅನುಪಾತದಲ್ಲಿ ಇರುತ್ತೆ. ನೋಡಿ, ಇವೆಲ್ಲ ನಾವೆಲ್ಲ ಇದಕ್ಕೆ ಲ್ಯಾಂಡ್ ಸರ್ವೇಗೆ ಮಾಡ್ತಾಯಿಲ್ಲ, ಅದೆಲ್ಲ ಇವೆಲ್ಲ ಮಾಡಿದ್ದೀವಿ ಸ್ನೇಹಿತರೆ. ದ ಇನ್ಸ್ಟ್ರೂಮೆಂಟ್ ಯೂಸ್ ಟು ಸ್ಟಡಿ ದ ಇಂಟರ್ಫರೆನ್ಸ್ ಆಫ್ ಪ್ಯಾಟರ್ನ್ ಇಂಟರ್ಫೆರೋಮೀಟರ್ ಅಂತ ಕರಿತೀವಿ, ಲೈಟ್ ಸಂಬಂಧಪಟ್ಟಂತೆ. ಆಯಿಲ್ ಸ್ಪ್ರೆಡ್ ಓವರ್ ದ ಸರ್ಫೇಸ್ ಆಫ್ ದ ವಾಟರ್. ನೀರು ಇದ್ದಾಗ ಆಯಿಲು ನೀರಿನ ಮೇಲೆ ಅಂದ್ರೆ ಮಿಕ್ಸ್ ಆಗಲ್ಲ, ಬಿಕಾಸ್ ಸರ್ಫೇಸ್ ಟೆನ್ಷನ್ ಆಫ್ ದ ವಾಟರ್ ಇಸ್ ಮೋರ್, ಆಯಿಲ್ದು ಕಮ್ಮಿ. ಅಂದ್ರೆ ಆಯಿಲ್ ಹ್ಯಾಸ್ ಲೆಸ್ ಸರ್ಫೇಸ್ ಟೆನ್ಷನ್ ದನ್ ದ ವಾಟರ್. ಅಂದ್ರೆ ತೈಲವು ನೀರಿಗಿಂತ ಕಡಿಮೆ ಮೇಲ್ಮೈ ಒತ್ತಡವನ್ನು ಹೊಂದಿದೆ. ನೆಕ್ಸ್ಟ್, ಕರ್ನಾಟಕ ಲೈಸ್ ಆನ್ ದ ವಿಚ್ ಸೆಸ್ಮಿಕ್ ಪ್ರಾಬಿಲಿಟೀಸ್ ಒನ್. ಇವೆಲ್ಲ ನಾವು ಮಾಡಿದೀವಿ ಸ್ನೇಹಿತರೆ, ನಮ್ಮ ಕಂಪ್ಲೀಟ್ ಜಿಯೋಗ್ರಫಿ ಒಂದೇ ವಿಡಿಯೋದಲ್ಲಿ ಕವರ್ ಮಾಡಿದ್ವಿ, ಮ್ಯಾಪ್ ಬೇಸ್ಡ್ ತಗೊಂಡು ಮಾಡಿದೀವಿ. ಫಾರ್ ಎಕ್ಸಾಂಪಲ್ ಐ ವಿಲ್ ಶೋ ಯು. ಇದು ಆಪ್ಷನ್ 3, 1 ಮತ್ತು 3ನೇ ಝೋನಲ್ಲಿ ಬರುತ್ತೆ. ನೋಡಿ, ಕರ್ನಾಟಕ ಇಲ್ಲಿದೆ, ನೋಡಿ ಇಲ್ಲಿದೆ, ಇಲ್ಲಿ ನೋಡಿ, ಇದು ಆಪ್ಷನ್ 2 and 3. ಇದು ಆಪ್ಷನ್ 2 ಕರ್ನಾಟಕ, ಇದು ಆಪ್ಷನ್ 3. ಅಂದ್ರೆ 2 and 3 ಝೋನಲ್ಲಿ ಬರುತ್ತೆ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಇದೆಲ್ಲ. ಸೊ ನೆಕ್ಸ್ಟ್ ಹೋಗೋಣ ಬನ್ನಿ. ಇಡೀ ಕರ್ನಾಟಕ ರಾಜ್ಯವು ಕೆಳಗಿನ ಯಾವ ಸ್ಥಳವ ಸ್ವರೂಪನ ಹೊಂದಿದೆ? ನೋಡಿ, ಕರ್ನಾಟಕ ನಮ್ಮ ಡೆಕ್ಕನ್ ಪ್ಲಾಟೋ ಅಂತ ಕರಿತೀವಲ್ಲ, ಅದು ಒಂದು ಸೌದಿ ಈಗ ಆ ಒಂದು ಜ್ವಾಲಾಮುಖಿ ಏನಾಗಿತ್ತು, ಸೌದಿ ಈಗ ಪ್ಲಾಟೂ ತರ ಆಗಿರೋದು. ಸೊ ಅಂದ್ರೆ ವೃದ್ಧಾಪ್ಯ ಹಂತದ ಸ್ವರೂಪದಲ್ಲಿ ಬಂದಿರತಕ್ಕಂಥದ್ದು, ಸೆನೆಲ್ ಟೋಪೋಗ್ರಫಿ ಅಂತ ಇಂಗ್ಲಿಷಲ್ಲಿ ಕರಿತೇವೆ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಇದು. ಸೊ ನೆಕ್ಸ್ಟ್ ಬನ್ನಿ, ನೆಕ್ಸ್ಟ್ ಕ್ವಶನ್ 64. ಓಕೆ, ಇದು ಸಮರ್ಥನೆ ಮತ್ತು ಕಾರಣ. ಕನ್ನಡ ನೋಡೋಣ ಬನ್ನಿ. ಕರ್ನಾಟಕ ರಾಜ್ಯವು 2 ಮಾನ್ಸೂನ್ ನಾಡು ಎಂದು ವಿವರಿಸಲಾಗಿದೆ. ಅಂದ್ರೆ ಮುಂಗಾರು ಹಿಂಗಾರು ಬರುತ್ತಲ್ವ, ಹಿಂಗಾರು ಬರುತ್ತೆ, ಎಸ್ ಬರುತ್ತೆ, ಮಳೆ ಒಂದಷ್ಟು ಬೀಳುತ್ತೆ, ಕಂಪ್ಲೀಟ್ ಬೀಳಿಲ್ಲ ಅಂದ್ರೂ ಸ್ವಲ್ಪ ಬೀಳುತ್ತೆ. ಹೌದು, ಕರ್ನಾಟಕ ವಿಶಿಷ್ಟವಾದ ಉಷ್ಣವಲ್ಲದ ಮಾನ್ಸೂನ್ ವಾಯುಗುಣ ಎಲ್ಲಾ ಗುಣಲಕ್ಷಣ ಹೊಂದಿದೆ. ಹೌದು ಸರ್, 2 ಆಪ್ಷನ್, ಸಮರ್ಥನೆ ಕಾರಣ 2 ಸರಿಯಾಗಿದೆ ಮತ್ತು ಸಮರ್ಥನೆ ಕಾರಣವು ಸರಿಯಾದ ವಿವರಣೆ ಆಗಿದೆ ಅಲ್ವಾ. ಈ ವಾಪಸ್ ಎಲ್ಲ ಗುಣಲಕ್ಷಣ ಇರೋದ್ರಿಂದ ನಮಗೆ ರಿಟ್ರೀವ್ ಮಾನ್ಸೂನ್ ಕೂಡ ಬೀಳ್ತಕ್ಕಂಥದ್ದು. ಫೈನ್, ಎಸ್. ನೆಕ್ಸ್ಟ್ ಹೋಗೋಣ ಬನ್ನಿ. ಯಾವ ರಾಜ್ಯ ಇತ್ತೀಚೆಗೆ ಔಟ್ಲುಕ್ ಪ್ಲಾನೆಟ್ ಸಸ್ಟೈನ್ ಎಬಿಲಿಟಿ ಸಮಿಟ್ ಅಂಡ್ ಅವಾರ್ಡ್ಸ್ 2024 ನಡೀತು? ಎಲ್ಲಿ ನಡೀತು? ಇದು ಗೋವಾದಲ್ಲಿ ನಡೀತು. ನೆಕ್ಸ್ಟ್, 2024-20 ನೋಡಿ, ಲಾಸ್ಟ್ ಇಯರ್ ಕೇಳಿದ್ದಾನೆ. ಅಪರಂಜಿ ಚಿನ್ನ ಮತ್ತು ಆಭರಣ ಚಿನ್ನದ ಮೇಲೆ ಆಮದು ಸುಂಕದಲ್ಲಿ ಕಡಿಮೆ ಮಾಡಿದ ಶೇಕಡಾವಾರು 90% ಕಮ್ಮಿ ಮಾಡಿದ್ರು. ಲಾಸ್ಟ್ ಇಯರ್ ಬಜೆಟ್ ಸೆಂಟ್ರಲ್ ಗೌರ್ಮೆಂಟ್ ಕೇಳಿದ್ದಾನೆ. ಯಾವ ವರ್ಷದಲ್ಲಿ ಭಾರತ ಸರ್ಕಾರವು ಭಾರತ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕ್ ಅನ್ನು ಸಂಪೂರ್ಣ ಸ್ವಾಮ್ಯದ ಅಂಗಸಂಸ್ಥೆಯಾಗಿ ಭಾರತದ ಸಣ್ಣ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕ್ ಎಂದು ಮಾಡಿತು? ಏಪ್ರಿಲ್ 1990. ಅಂದ್ರೆ ಸಿಡಿಬಿ ಯಾವಾಗ ಆಯಿತು ಅಂತ. IDBI ಸ್ಮಾಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಯಾವಾಗ ಆಯಿತು ಅಂತ. ಓಕೆ, 1990. ಆಕ್ಟಿ 1989 ಕಾಯ್ದೆಯಲ್ಲಿ ಆಗುತ್ತೆ, 1990 ಇದು ಇದಾಗುತ್ತೆ. ನೆಕ್ಸ್ಟ್, ಕರ್ನಾಟಕ ಅಭಿವೃದ್ಧಿ ಮಾಹಿತಿ ತಂತ್ರಜ್ಞಾನ ಕೈಗಾರಿಕಾ ಪಾತ್ರ ಡ್ಯಾಶ್ ಆಗಿದೆ. ಕರ್ನಾಟಕದಲ್ಲಿ ಮಾಹಿತಿ ಟೆಕ್ನಾಲಜಿ, ಓಕೆ, ಇನ್ಫಾರ್ಮೇಶನ್ ಟೆಕ್ನಾಲಜಿ ಏನಿದೆಯಲ್ಲ, ಸೊ ಇಂಗ್ಲೀಷಲ್ಲಿ ಬೇಕು, ಇಲ್ಲಿ ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ನೋಡೋದಾದ್ರೆ ಅಪಾರ ಉದ್ಯೋಗ ಸೃಷ್ಟಿ ಆಗುತ್ತೆ. ಹೌದು, ಜಾಸ್ತಿ ನಮ್ಮ ಟರ್ಷಿಯರಿ ಸೆಕ್ಟರ್ ಅಂತ ಕರಿತೀವಿ, ಅಮೂಲ್ಯ ವಿದೇಶಿ ವಿನಿಮಯ ಗಳಿಕೆ ಆಗುತ್ತೆ. ಹೌದು, ಆರ್ಥಿಕ ಆಧುನೀಕರಣ ಆಗುತ್ತೆ, ಹೂಡಿಕೆ ವೃದ್ಧಿ ಆಗುತ್ತೆ, ವರಮಾನ ಗಳಿಕೆ ಆಗುತ್ತೆ, ಆಡಳಿತದಲ್ಲೂ ಕೂಡ ಸುಧಾರಣೆ ಆಗುತ್ತೆ. ಟೆಕ್ನಾಲಜಿ ಜಾಸ್ತಿ ಆದ್ರೆ ಇತರ ಕೈಗಾರಿಕೆಗಳಿಗೂ ಸೇವೆ ಸಿಗುತ್ತೆ. ಹೌದು, ಸರ್ವಿಸಸ್ ಸಿಗುತ್ತೆ ಅಲ್ವಾ. ಈಗ ಅದನ್ನ ಇಟ್ಕೊಂಡು ಬ್ಯಾಂಕಿಂಗ್ ಸೆಕ್ಟರ್ ಆಗ್ಬೋದು, ಬೇರೆ ಬೇರೆ ಕಡೆ ಇವನ್ ಸ್ಮಾಲ್ ಅಲ್ಲೂ ಕೂಡ ಆಟೋಮೇಷನ್ ಮಾಡಬಹುದು. ಎಸ್, ರಾಜ್ಯಕ್ಕೆ ಹೆಸರು ಪ್ರಸಿದ್ಧ ಕೀರ್ತಿ ಎಲ್ಲವೂ ಕರೆಕ್ಟ್, ಇಲ್ಲಿ ಮೇಲಿನ ಎಲ್ಲವೂ ಕರೆಕ್ಟ್. ನೆಕ್ಸ್ಟ್, ಇಲ್ಲಿ ಗೃಹಲಕ್ಷ್ಮಿ ಈ ತರದ್ದು ಕೇಳಿದ್ದಾನೆ ಸ್ನೇಹಿತರೆ. ಗೃಹಲಕ್ಷ್ಮಿ ನಿಮಗೆ ಗೊತ್ತಿರುತ್ತೆ, ನಾನು ಮಾಡದೇ ಬೇಕಾಗಿಲ್ಲ. ಕೆಳಗಡೆ ಆನ್ಸರ್ ಡೈರೆಕ್ಟ್ ಆಗಿ ಹೇಳ್ಬೋಣ. ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಅವರ ಪಂಚ ಫ್ರೀ ಬೀಸ್ ಅಂತ ಏನ್ ಕರಿತೀವಿ ಅದ್ರ ಬಗ್ಗೆ ಕೇಳಿದ್ದಾರೆ. ನೋಡಿ, ಇದು ಎಜುಕೇಶನ್ ಪಾಲಿಸಿ ಚೇರ್ಮನ್ ಯಾರು ಅಂತ ಕೇಳಿದೆ. ನ್ಯೂ ಎಜುಕೇಶನ್ ಪಾಲಿಸಿ 2000 ಬಂತ, ಅದ್ರ ಚೇರ್ಮನ್ ಡಾಕ್ಟರ್ ಕೃಷ್ಣಸ್ವಾಮಿ ಕಸ್ತೂರಿ ರಂಗನ್. ಎಗೆ 4 ಇರೋದು ಇದೊಂದೇ ಆಪ್ಷನ್. ಇನ್ಯಾವುದು ಗೊತ್ತಿಲ್ಲ ಅಂದ್ರೂ ಆರಾಮಾಗಿ ನೀವು ಆನ್ಸರ್ ಮಾಡ್ಬೋದು. ಓಕೆ, ಸಿಂಪಲ್ ಕ್ವಶನ್ ಇದು.
ನೆಕ್ಸ್ಟ್ 71ನೇದು ಬನ್ನಿ, ಇಲ್ಲಿದೆ ಗ್ರಾಮ ಸಭಾ ಅಂದ್ರೆ ಏನು ಅಂತ. ಗ್ರಾಮ ಸಭಾ ಅಂದ್ರೆ ಗ್ರಾಮ ಮಟ್ಟದಲ್ಲಿ ಪಂಚಾಯಿತಿ ಪ್ರದೇಶಕ್ಕೆ ಸಂಬಂಧಿಸಿದ ಮತದಾರ ಪಟ್ಟಿಯಲ್ಲಿ ನೋಂದಾಯಿತ ವ್ಯಕ್ತಿಗಳನ್ನ ಗ್ರಾಮ ಸಭೆ ಅಂತ ಕರಿತೀವಿ. ಪಂಚಾಯತ್ ವಿಧಿ 61ರ ಪ್ರಕಾರ ಪ್ರತಿಯೊಂದು ಗ್ರಾಮ ಪಂಚಾಯತ್ ಚುನಾವಣೆ ಮೂಲಕ ಕೆಳಕಂಡ ಸ್ಥಾಯಿ ಸಮಿತಿ ರಚನೆಗೆ ಅವಕಾಶವಿದೆ. ಯಾವುದು? ಸೋಷಿಯಲ್ ಜಸ್ಟಿಸ್ ಕಮಿಟಿ, ಸಾಮಾಜಿಕ ನ್ಯಾಯ ಸಮಿತಿ. ಓಕೆ. ನೆಕ್ಸ್ಟ್, ಭಾರತ ಸರ್ವೋಚ್ಚ ನ್ಯಾಯಾಲಯದ ಅಧಿಕಾರವನ್ನು ವಿಸ್ತರಿಸುವ ಅಧಿಕಾರ ಯಾರು ಹೊಂದಿರ್ತಾರೆ? ಭಾರತದ ಸಂಸತ್ತಿಗಿರುತ್ತದೆ. ಓಕೆ, 1 ಸೆಕೆಂಡ್. ಭಾರತದ ಸಂಸತ್ತಿಗಿರುತ್ತೆ ಅಲ್ವಾ. ಈಗ ನೋಡಿ, ಕರ್ನಾಟಕದಲ್ಲಿ ಉಚ್ಚ ನ್ಯಾಯಾಲಯನ ನಾವು ಸಂಚಾರಿ ಪೀಠ ಅಂತ ನಾವು ಧಾರವಾಡ, ಹುಬ್ಳಿ ಧಾರವಾಡ ಕಡೆ ಆ ಕಡೆ ಕೂಡ ಇದೆ. ಅಂದ್ರೆ ಇದು ಯಾರು ಮಾಡಿದ್ದು? ನಮ್ಮ ಸರ್ಕಾರ, ರಾಜ್ಯ ಸರ್ಕಾರ. ಹಾಗೆ ಅಲ್ಲಿ ವಿಧಾನ ಮಂಡಲದಲ್ಲಿ ಆಗ್ತಕ್ಕಂಥ, ಹಾಗೆ ಸ್ಟೇಟಲ್ಲಿ ಸೆಂಟ್ರಲ್ ಹಾಕಬೇಕು ಅಂದ್ರೆ ಸಂಸತ್ತು ಮಾಡಬೇಕಾಗತ್ತೆ. ಇನ್ನೊಂದು ಅದರ ಎಕ್ಸ್ಟೆನ್ಷನ್ ಮಾಡಬೇಕು ಅಂದ್ರೆ ಕೆಳಕಂಡ ಯಾವ ನಾಯಕರ ಗೌರವಾರ್ಥವಾಗಿ ಜಾಗೃತಿ ಅರಿವು ಸಪ್ತಾಹವನ್ನು ಭಾರತದಲ್ಲಿ ಆಚರಿಸಲಾಗುತ್ತೆ? ಸರ್ದಾರ್ ವಲ್ಲಭಾಯ್ ಪಟೇಲ್. ಯೂಶಲಿ ಅಕ್ಟೋಬರ್ ಎಂಡಿಂದ, ಐ ಥಿಂಕ್ ಸೊ ಅಕ್ಟೋಬರ್ 8 ನವೆಂಬರ್ ಅನ್ಸುತ್ತೆ ಆಗೋದು. ಸರ್ದಾರ್ ವಲ್ಲಭಾಯ್ ಪಟೇಲ್ ಹುಟ್ಟು ಹಬ್ಬದ ಪ್ರಯುಕ್ತ ಅವಾಗ ನಾವು ಆಚರಣೆ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್ ಬನ್ನಿ. ಇಲ್ಲಿ ಕನ್ನಡದಲ್ಲಿ ನೋಡೋಣ ಬನ್ನಿ. ಭಾರತ ಸಂವಿಧಾನ ಎನ್ವಯ ಭಾರತ ಲೆಕ್ಕ ನಿಯಂತ್ರಕರು ಹಾಗೂ ಲೆಕ್ಕ ಪರಿಶೋಧಕರ ಕುರಿತು ಈ ಕೆಳಕಂಡ ಯಾವ ಸತ್ಯವಾಗಿದೆ? ದೇಶದ ಆರ್ಥಿಕ ವ್ಯವಸ್ಥೆ ನಿಯಂತ್ರಿಸ್ತಾರೆ. ಅವ್ರು ಯಾಕೆ ನಿಯಂತ್ರಿಸ್ತಾರೆ? FRBM ಆಕ್ಟ್ ಇದೆ ಅದಕ್ಕೆ? ಇಲ್ಲ. ಅವರು ಸಾರ್ವಜನಿಕ ಹಣದ ರಕ್ಷಕನ? ಹೌದು ಸರ್. ಅವರು ಸಾರ್ವಜನಿಕ ಪಬ್ಲಿಕ್ ಮನಿನ ರಕ್ಷಣೆ ಮಾಡ್ತಕ್ಕಂಥ ಆಡಿಟ್ ಮಾಡ್ತಾರೆ. ಇವರನ್ನು ಭ್ರಷ್ಟಾಚಾರ ಅಥವಾ ಕ್ಯಾಬಿನೆಟ್ ವಿಶ್ವಾಸದ ನಿರ್ಣಯದ ಹುದ್ದೆಯಿಂದ ತೆಗೆದು ಹಾಕಬಹುದಾ? ಎಸ್, ಕರೆಕ್ಟ್ ಆಗಿ ಆನ್ಸರ್ ಮಾಡಿ. ಇವರು ಕಾರ್ಯಾಂಗದ ನಿಯಂತ್ರಣದಲ್ಲಿರ್ತಾರೆ, ಎಕ್ಸಿಕ್ಯೂಟಿವ್ ನಿಯಂತ್ರಣ ಇಲ್ಲ. ಅವ್ರಿಗೆ ಯಾವುದೇ ನಿಯಂತ್ರಣ ಇಲ್ಲ. ಅವ್ರದ್ದು ಆಡಿಟಿಂಗ್ ಮಾಡ್ಕೊಂಡು ಹೋಗ್ತಾ ಇರೋದೇ ಕೆಲಸ, ಅದರ ರಿಪೋರ್ಟ್ ಕೊಟ್ಕೊಂಡು. ಇವರು ಸರ್ಕಾರದ ಆರ್ಥಿಕ ವ್ಯವಹಾರಗಳ ಪರಿಶೀಲನೆ ನಡೆಸುವ ಹಾಗೂ ಆ ಪರಿಶೀಲನೆ ವರದಿಯನ್ನು ಶಾಸಕರಾದ ಮುಂದೆ ಸಲ್ಲಿಸುವ ಅಧಿಕಾರ ಹೊಂದಿರ್ತಾರೆ. ಹೌದು, ಇದಂತೂ ಕರೆಕ್ಟು. ಅಲ್ಲಿಗೆ ಯಾವ್ದು ಕರೆಕ್ಟ್ ಮಾಡ್ಬೋದು ನೋಡಿ ಇಲ್ಲಿ. A, B, ಇಲ್ಲಿ ಬಿ ಮತ್ತೆ ಇ ಕರೆಕ್ಟು. ಬಿ ಇ ಇದೆ, ಸಿ ಮಾತ್ರ ತಪ್ಪು. ಅಲ್ಲ ಸರ್, ಡಿ ಮಾತ್ರ ತಪ್ಪು. ಡಿ ಎಲ್ಲಿದೆ ಅದೆಲ್ಲ ತಪ್ಪು. ಹಾಗಾದ್ರೆ ABE ಕರೆಕ್ಟ್ ಹಾಕ್ಬೇಕು. ಅಂದ್ರೆ ಅವನು ಇವನ್ನ KPSC ಪ್ರಕಾರ ಇವನ್ ದಿಸ್ ಇಸ್ ಆಲ್ಸೋ ಕರೆಕ್ಟ್ ಅಂತ ಹೇಳ್ತಾ ಇದ್ದಾರೆ. ನೋ ಪ್ರಾಬ್ಲಮ್. ಹಾಗಾದ್ರೆ ABE ಆಗ್ಬೇಕು. ನೋಡೋಣ ಏನ್ ಮಾಡ್ತಾನೆ KPSC ಅವನು. ನೋಡಿ, ಈ ತರ ಒಂದಷ್ಟು ಕನ್ಫ್ಯೂಷನ್ಸ್ ಕೊಟ್ಟಿರ್ತಾನೆ KPSC ಅದು. ನೋಡೋಣ ಅವ್ನು ಅಫಿಷಿಯಲ್ ಕೀ ಆನ್ಸರ್ ಬಂದಾಗ ಗೊತ್ತಾಗುತ್ತೆ ಅವ್ರು ಯಾವ ಪ್ರಕಾರ ಮಾಡಿದ್ದಾರೆ, ಆಮೇಲೆ ಅದಕ್ಕೆ ಏನು ರೈಸ್ ಮಾಡಬೇಕು ಅದೆಲ್ಲ ನೋಡ್ಕೊಳ್ಳೋಣ ಸ್ನೇಹಿತರೆ. ಲೀಗಲ್ ಅಡ್ವೈಸರ್, ಆಕ್ಚುಲಿ ಇವರು ಸಾಂವಿಧಾನಿಕ ಅಡ್ವೈಸರ್. ಓಕೆ, ಯಾರು? BN ರಾವ್. ಇಲ್ಲಿ ಕನ್ನಡದಲ್ಲಿ ತೋರಿಸ್ತೀನಿ ಬನ್ನಿ. ಕಾನೂನು ಸಲಹೆಗಾರ, ಸಂವಿಧಾನಿಕ ರಚನಾ ಸಭೆಯಲ್ಲಿ ಸಂಬಂಧಪಟ್ಟಂತೆ. ಹೌದು, ಇದು ಕರೆಕ್ಟು. ಆಕ್ಚುಲಿ ಕಾನೂನು ಅನ್ನೋಕ್ಕಿಂತ ಸಾಂವಿಧಾನಿಕ ಸಲಹೆಗಾರ ಅಂತ ಹೇಳ್ಬೋದು. ಉಪಾಧ್ಯಕ್ಷರು, ಇದು ಕರೆಕ್ಟು. ಸಂವಿಧಾನ ಕಾರ್ಯಕಲಾಪ ಸಮಿತಿ ಅಧ್ಯಕ್ಷರು, ಹೌದು ಕರೆಕ್ಟು. ಸಮಿತಿಯ ಉಪಾಧ್ಯಕ್ಷರು ಯಾರು? ACDE ಇದೆಯಾ? ACDE, ಎಸ್, ಇಲ್ಲಿದೆ ನೋಡಿ, ಆಪ್ಷನ್ 1. ಓಕೆ, ನೆಕ್ಸ್ಟ್ ಹೇಬಿಸ್ ಕಾರ್ಪಸ್. ಇದು ಈಸಿ ಇದೆ. ಹೇಬಿಸ್ ಕಾರ್ಪಸ್ ಅಂದ್ರೇನು, ಮ್ಯಾಂಡಮಸ್ ಅಂದ್ರೇನು, ಕನ್ನಡದಲ್ಲೂ ಬೇಕಾದ್ರೆ ನೋಡೋಣ ಬನ್ನಿ. ಹೇಬಿಸ್ ಕಾರ್ಪಸ್ ಅಂದ್ರೆ ಆ ವ್ಯಕ್ತಿನ ಹಾಜರುಪಡಿಸಬಹುದು, ಇಲ್ಲೇ ಇದೆ. ಮ್ಯಾಂಡಮಸ್ ಅಂತಂದ್ರೇನು ಹೇಳ್ತೀರಾ? ಫಟಾಫಟ್ ಅಂತ ಹೇಳ್ತೀರಾ? ಪ್ರೊಹಿಬಿಷನ್ ಅಂದ್ರೆ ಪ್ರೊಹಿಬಿಷನ್ ಅಂದ್ರೆ ತುಂಬಾ ಜನ ಕನ್ಫ್ಯೂಸ್. ಸರ್ಶಿಯರ್ ಪ್ರೊಹಿಬಿಷನ್ ಅಂದ್ರೆ ಯಾವುದೇ ಕೆಳ ಹಂತದ ನ್ಯಾಯ ನೀನ್ ಕೆಲಸ ಮಾಡಬೇಡ ಅಂತ ಹೇಳೋದು, ಮೇಲಿನ ಹಂತ ನ್ಯಾಯಾಲಯಕ್ಕೆ ಕಳಿಸುವಂತ. ಸರ್ಶಿಯೋರ್ ಅಂದ್ರೆ ಏನು? ಕೆಳನ ವ್ಯಾಪ್ತಿಯನ್ನು ಇದು ಆಪ್ಷನ್ 4, ಇದು ಆಪ್ಷನ್ 3. ಓಕೆ, ಅಂದ್ರೆ ತನ್ನ ವ್ಯಾಪ್ತಿಯನ್ನು ಮೀರದಂತೆ ತಡೆಯುವುದು. ಸರ್ಶಿಯೋರಿ ಅಂತಕ್ಕಂಥದ್ದು ಏನಿದೆ, ಕೆಳಂತ ನ್ಯಾಯಾಲಯ ದಾವೆ ಮೇಲಿನ ಹಂತ ನ್ಯಾಯಾಲಯಕ್ಕೆ ಕಳಿಸೋದು. ಅದು ಆಲ್ರೆಡಿ ನಡೀತಾ ಇರೋದು, ಆಗೋಗಿರೋದನ್ನ ಕಳಿಸೋದು. ಇನ್ನೊಂದು ಪ್ರೊಹಿಬಿಷನ್ ಅಂದ್ರೆ ನೀನ್ ಮಾಡ್ಲೇಬೇಡ, ನಿನ್ನ ಒಂದು ಇದಕ್ಕೆ ಬರಲ್ಲ, ಜ್ಯೂರಿಡಿಕ್ಷನ್ ಬರಲ್ಲ ಅಂತ ಹೇಳ್ತಕ್ಕಂಥದ್ದು. ಕೋವ್ಯಾರೆಂಟ್ ಅಂದ್ರೆ ವ್ಯಕ್ತಿ ಕಾನೂನು ಬಾಹಿರ ಸಾರ್ವಜನಿಕ ಹುದ್ದೆ ಪಡ್ಕೊಂಡಿದ್ರೆ ಅವನಿಗೆ ಹೇಳ್ತಕ್ಕಂಥದ್ದು ಅಲ್ವಾ. ಸೊ ಅಲ್ಲಿಗೆ ಯಾವ್ದು ಕರೆಕ್ಟು? ಎಗೆ 1, ಸಿಗೆ 4, ಕನ್ಫ್ಯೂಸ್ ಮಾಡ್ಕೋಬಾರ್ದು. ಓಕೆ, ಸಿಗೆ 4, ಡಿಗೆ 3 ಇರೋದಿದೆ ಆಪ್ಷನ್ 4. ಅಂದ್ರೆ ಬಿ ಗೊತ್ತಿರುತ್ತೆ ನಿಮ್ಗೆ, ಸಿ ಮತ್ತೆ ಡಿ ಕನ್ಫ್ಯೂಸ್ ಆಗುತ್ತೆ ತುಂಬಾ ಜನಕ್ಕೆ. ಸೊ ಹಾಗಾಗಿ ಅದನ್ನು ತಗೊಂಡೆ. ಫೈನ್ ಸರ್, ನೆಕ್ಸ್ಟ್ ತಗೊಂಡೆ. ಗ್ರಾಮ ಪಂಚಾಯತಿಯ ಬಜೆಟ್ನ ಅನುಮೋದನಾ ಪ್ರಾಧಿಕಾರ ಅಂದ್ರೆ ಗ್ರಾಮ ಪಂಚಾಯತಿಯ ಬಜೆಟ್ನ ಅನುಮೋದನೆ ಮಾಡೋದು ತಾಲೂಕು ಪಂಚಾಯತಿ ಮಾಡೋದು ಜಿಲ್ಲಾ ಪಂಚಾಯತಿ. ಒಂದು ಸೆಕೆಂಡ್. ನೆಕ್ಸ್ಟ್, ಕೆಳಗಿನ ರಾಷ್ಟ್ರ ಮಟ್ಟದ ಸಹಕಾರಿ ಸಂಸ್ಥೆಗಳು ಯಾವುದು? ಭಾರತೀಯ ಸಹಕಾರ ಬ್ಯಾಂಕ್, ರಾಷ್ಟ್ರೀಯ ಸಹಕಾರ ಗ್ರಾಹಕ ಮಂಡಳಿ, ರಾಷ್ಟ್ರೀಯ ಸಹಕಾರ, ಎಲ್ಲ ಕೂಡ ರೈಟ್ ಆನ್ಸರ್.
ನೆಕ್ಸ್ಟ್ ಹೋಗೋಣ ಬನ್ನಿ. ಕರ್ನಾಟಕದ ಸಹಕಾರದ ಪ್ರಮುಖ ವಲಯಗಳು ಸಹಕಾರ ಪತ್ತಿನ ವಲಯ ಅಂದರೆ ಕ್ರೆಡಿಟ್ ಕೋಆಪರೇಟಿವ್, ಸಂಸ್ಕರಣಾ ವಲಯ ಅಂದರೆ ಇದು ಮಿಲ್ಕ್ ಫೆಡರೇಷನ್ ಬರುತ್ತೆ, ಕ್ಷೀರ ವಲಯನೂ ಕೂಡ ಇದೆ, ಇಂಗ್ಲೀಷ್ ಏನು ಕೊಟ್ಟಿದ್ದು ನೋಡಿ, ಕೋಆಪರೇಟಿವ್ ಮಿಲ್ಕ್ ಇದೆ, ಪ್ರೊಸೆಸಿಂಗ್ ಇದೆ, ಹೆಲ್ತ್ ಸೆಕ್ಟರ್ ಇಲ್ಲ, ಆರೋಗ್ಯದ್ದೇ ಯಾವ್ದಾರು ಇದೆಯಾ ಕರ್ನಾಟಕದ್ದು ಕೋಆಪರೇಟಿವ್ ಇಲ್ಲ, ಅಲ್ಲಿಗೆ ABC ಇಸ್ ದ ರೈಟ್ ಆನ್ಸರ್. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಯಾವ್ದಾರು ಇದೆಯಾ, ಇಲ್ಲಲ್ಲ, ಹೆಲ್ತ್ಗೆ ಸಂಬಂಧಪಟ್ಟಂತೆ ಕಮೆಂಟ್ ಮಾಡಿ ನೋಡೋಣ. 2011ರ ಜನಗಣತಿಯ ಪ್ರಕಾರ ಕರ್ನಾಟಕದಲ್ಲಿ ಬಡತನ ರೇಖೆಯಿಂದ ಕೆಳಗಿರುವ ಜನಸಂಖ್ಯೆಯ ಶೇಕಡಾವಾರು ಎಷ್ಟಿದೆ? ಬಡತನ ಅಖಿಲ ಭಾರತ ಸರಾಸರಿಗಿಂತ ಕಮ್ಮಿ ಇದೆ ಕರ್ನಾಟಕದ್ದು. ಓಕೆ, ಲೆಸ್ ದನ್ ಆಲ್ ಇಂಡಿಯಾ. ಹೌದಲ್ವಾ? ನಮ್ಮ ಬಿಮಾರು ರಾಷ್ಟ್ರಗಳಿದೆಯಲ್ಲ, ರಾಜ್ಯಗಳು ಬಿಮಾರು ಅಂತಾನೆ ಕರಿತೀವಿ ಅವ್ರನ್ನ. ಯಾರು? ಬಿಹಾರ್ ಹೇಳಿ, ಕಮೆಂಟ್ ಮಾಡಿ. ಮಧ್ಯಪ್ರದೇಶ್, ರಾಜಸ್ಥಾನ್. ನೆಕ್ಸ್ಟ್ ಬನ್ನಿ ಕ್ವಶನ್. ಕರ್ನಾಟಕದ ಸಹಕಾರಿ ಸಂಘದ ನೋಂದಣಿ ಮತ್ತು ಇತರ ಚಟುವಟಿಕೆ ಯಾರು ನಿರ್ವಹಿಸುತ್ತಾರೆ? ರಿಜಿಸ್ಟ್ರಾರ್ ಆಫ್ ಕೋಆಪರೇಟಿವ್ ಅಂತ ಕರಿತೀವಿ, ಆಪ್ಷನ್ 4. ನೆಕ್ಸ್ಟ್ ಬನ್ನಿ, 1 ಸೆಕೆಂಡ್. ಕರ್ನಾಟಕ ಸ್ಟಾರ್ಟ್ಅಪ್ ನವೋದಯ ನೀತಿ 2015-20 2020ರ ವೇಳೆಗೆ ಎಷ್ಟು ಟೆಕ್ ಸ್ಟಾರ್ಟ್ ಬೆಳವಣಿಗೆ ಉತ್ತೇಜಿಸುವ ಉದ್ದೇಶನ ಪ್ರಾರಂಭಿಸಲಾಗಿತ್ತು? 20,000 ಟೆಕ್ ಸ್ಟಾರ್ಟ್ಅಪ್ಗಳನ್ನ ಮಾಡಬೇಕು ಅಂತ ಅದನ್ನು ಮಾಡಿರ್ತಕ್ಕಂಥದ್ದು ಸ್ನೇಹಿತರೆ. 1 ಸೆಕೆಂಡ್. ನೆಕ್ಸ್ಟ್ ಬರೋಣ. ನಂಬರ್ ಆಫ್ ಮೆಂಬರ್ಸ್ ಕೋರಮ್ ಇನ್ ದ ಕೋಆಪರೇಟಿವ್ ಅಲ್ಲಿ ಸಾಮಾನ್ಯ ಸಭೆಗೆ ಎಷ್ಟಿರಬೇಕು? ಆಕ್ಚುಲಿ 1/5 ಅಂದರೆ 20%. ಸೊ ಮಿನಿಮಮ್ ಕೋರಮ್. ಓಕೆ, ಸಾಮಾನ್ಯ ಸಭೆ ಸಹಕಾರಲ್ಲಿ ಅಷ್ಟಿರಬೇಕು. ಸೊ ನೆಕ್ಸ್ಟ್ ಬರೋಣ. ರಾಜ್ಯ ಸಹಕಾರಿ ಮತದಾರರು ವಲಯದ ಕ್ಷೇತ್ರ ಚುನಾವಣಾ ಬೇಕಾದ ನಿರ್ದೇಶಕ ಸಂಖ್ಯೆ ಕೆಳಗಿನ ಯಾವ ಜಿಲ್ಲೆಗಳನ್ನು ಒಳಗೊಂಡಿರುತ್ತೆ? ಎಲ್ಲ ಒಂದು ಕಂದಾಯ ಜಿಲ್ಲೆಗಳನ್ನು ಒಳಗೊಂಡಿರುತ್ತೆ ಅಲ್ವಾ? ಎಲ್ಲನೂ ಇರುತ್ತೆ ಇದರಲ್ಲಿ. ಎಸ್, ಕಮೆಂಟ್ ಮಾಡಿ ನೋಡೋಣ ಅದು KPS ಅಲ್ಲಿ ಏನು ಬರುತ್ತೆ ಅಂತ. ಮೊದಲ ರಾಷ್ಟ್ರೀಯ ಕೃಷಿ ಆಯೋಗ ಯಾವಾಗಾಗಿದ್ದು? 1970 ಆಗಸ್ಟ್. ಓಕೆ, ಆಗಸ್ಟ್ 1970 ಆಗುತ್ತೆ. ಟೋಟಲ್ ಫಾರೆಸ್ಟ್ ಏರಿಯಾ ಕವರ್ ಇನ್ ಕರ್ನಾಟಕ ಬಿಲೋ ನ್ಯಾಷನಲ್ ಅವರೇಜ್ ಇದೆಯಾ, ಎಬೋ ನ್ಯಾಷನಲ್ ಅವರೇಜ್ ಇದೆಯಾ? ಬಿಲೋ ನ್ಯಾಷನಲ್ಸ್, ರಾಷ್ಟ್ರೀಯ ಸಹಚಾರ ಮಟ್ಟಕ್ಕಿಂತ ಕಮ್ಮಿ ಇದೆ. ಓಕೆ, ಮಹಾತ್ಮ ಗಾಂಧೀಜಿ ಇನ್ಸ್ಟಿಟ್ಯೂಟ್ ಆಫ್ ರೂರಲ್ ಎನರ್ಜಿ ಡೆವಲಪ್ಮೆಂಟ್ ಏನಿದೆ, ಇದು ಯಾವುದ್ರ ಬಗ್ಗೆ ಅವೇರ್ನೆಸ್ ಕೊಡಿಸುತ್ತೆ ಅಂತ? ಇದು ರೂರಲ್ ಎನರ್ಜಿ ಆಗಿರ್ಬೋದು, ವಾಟರ್ ಕನ್ಸರ್ವೇಷನ್ ಆಗಿರ್ಬೋದು, ರೈನ್ ವಾಟರ್, ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್, ಎಲ್ಲ ಕರೆಕ್ಟ್ ಇಲ್ಲಿ, ಎಲ್ಲ ಆಪ್ಷನ್ಸ್ ಕರೆಕ್ಟ್ ಇಲ್ಲಿ. ಓಕೆ, ಗ್ರಾಮೀಣ ನವೀಕರಿಸಿದ ಇಂಧನದ ಬಗ್ಗೆ, ಅಂತರ್ಜಲ ಸಂರಕ್ಷಣೆ, ಮಳೆ ನೀರು ಕೊಯ್ಲು, ಪರಿಸರ ಸಂರಕ್ಷಣೆ, ಎಲ್ಲ ಕರೆಕ್ಟ್. ನಾ ಇಲ್ಲಿ D ಸೀರೀಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನೆಕ್ಸ್ಟ್ ಜಲ್ ಜೀವನ್ ಮಿಷನ್ ಬಗ್ಗೆ ಇದೆ, ಇಲ್ಲಿ ನೋಡಿ. ಜಲ್ ಜೀವನ್ ಮಿಷನ್ ಕಾರ್ಯಾಚರಣೆ ಮಾರ್ಗಸೂಚಿ 2019 ಪ್ರಕಾರ ಪ್ರತಿ ಕುಟುಂಬಕ್ಕೆ ಕನಿಷ್ಠ 55 ಲೀಟರ್. ಎಸ್, ನಾನು ಈಗ ತಾನೇ ಹೇಳಿದೆ ಈ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ. ಶುದ್ಧ ನೀರು ಕುಡಿಯುವ ಗ್ರಾಮೀಣ ಯೋಜನೆಗೆ ಏಕಗ್ರಾಮ ಯೋಜನೆ, ಬಹುಗ್ರಾಮ, ಸರಳ. ಎಸ್, ಎಲ್ಲ ಕರೆಕ್ಟ್ ಇಲ್ಲಿ. 2 ಆಪ್ಷನ್ ಕೂಡ ಸರಿಯಾಗಿದೆ. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬನ್ನಿ. ಅಸರ್ಷನ್ ಅಂಡ್ ರೀಸನ್, ಸಮರ್ಥನೆ. ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಅಧಿನಿಯಮ 28 ರಾಜ್ಯ ಸರ್ಕಾರವು ಅಧಿಸೂಚನೆ ಮೇರೆಗೆ ಕೈಗಾರಿಕಾ ಅಭಿವೃದ್ಧಿ ಉದ್ದೇಶಕ್ಕಾಗಿ ಯಾವುದೇ ಭೂಮಿಯನ್ನು ಸ್ವಾಧೀನಪಡಿಸಿ ಕೈಗಾರಿಕಾ ಅಭಿವೃದ್ಧಿ ಮಂಡಳಿಗೆ ವರ್ಗಾಯಿಸಬಹುದು. ಕರೆಕ್ಟು. ಆ್ಯಂಡ್ ದಿಸ್ ಈಸ್ ಆಲ್ಸೋ ಕರೆಕ್ಟು. ಯಾವ್ದು ಸರಿಯಾಗಿದೆ ಅಂತಂದರೆ ಹೇಳಿಕೆ ಕಾರಣ 2 ಕೂಡ ಸರಿಯಾಗಿದೆ. ಅರಬ್ ಪ್ರವಾಸಿ ಸುಲೈಮಾನ್ ಪ್ರಕಾರ ಜಗತ್ತಿನ 4 ಸಾಮ್ರಾಟ ರಾಷ್ಟ್ರಕೂಟ ದೊರೆಗೆ ಒಬ್ಬನೆಂದು ಪರಿಗಣಿಸಲಾಗಿದೆ. ಹೋಗೋ ವರ್ಷ ನಾನು ನಿಮ್ಗೆ ಈಗ ತಾನೇ ಅದನ್ನ ಹೇಳಿದೆ. ಈಗ ಈ ಕ್ವಶನ್ ಸ್ಟಾರ್ಟಿಂಗ್ ನೋಡಿ, ಇದನ್ನ ಇನ್ನೊಂದು ಥರ ಇಲ್ಲೇ ಒಂದೇ ಕ್ವಶನ್ ಪೇಪರಲ್ಲಿ ಒಂದೇ ರೀತಿ ಕ್ವಶನ್ ಎರಡೆರಡು ಥರ ಕೇಳಿದ್ದಾರೆ. ಭಾರತ ಸರ್ಕಾರ ಕಾರ್ಯ 1935 ಅಡಿಯಲ್ಲಿ ಮೊದಲ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಹುಮತ ಸಾಧಿಸಿದ್ದು 5 ಪ್ರಾಂತ್ಯಗಳ 6 ಪ್ರಾಂತ್ಯಗಳು ಅನ್ಕೋತೀನಿ, ಇಫ್ ಐ ಆಮ್ ನಾಟ್ ರಾಂಗ್ ಅಲ್ವಾ? ಒಂದು ನಾರ್ತ್ ವೆಸ್ಟ್ ಫ್ರಾಂಟಿಯರ್ ಪ್ರಾವಿನ್ಸಿಯನ್ಸ್ ಆಯಿತು, ಸಿಂಧು ಪ್ರಾಂತ್ಯ ಒಂದು, ಮತ್ತು ಬಂಗಾಲ್, ಆಮೇಲೆ ಪಂಜಾಬ್ ಅಲ್ವಾ, ಪಂಜಾಬ್, ಆಮೇಲೆ ಯಾವುದು ಅಸ್ಸಾಂ, ಮತ್ತು ಇನ್ನೊಂದು ಯಾವುದು ಬಂಗಾಲ್, ಪಂಜಾಬ್, ಅಸ್ಸಾಂ, ನಾರ್ತ್. 6 ಅನ್ಕೋತೀನಿ ನಾನು, ಇಫ್ ಐ ಆಮ್ ನಾಟ್ ರಾಂಗ್. 5 ಅಸ್ಸಾಂ, ನಾರ್ತ್ ವೆಸ್ಟ್, ಸಿಂಧು, ಬಾಂಗ್ಲಾ, ಪಂಜಾಬ್, 5 ಅನ್ಕೋತೀನಿ. 5-6 ಸ್ನೇಹಿತರೆ, ಪಟಪಟ ಅಂತೇಳಿ ನೋಡೋಣ. ಇನ್ನು ಯಾವುದೋ ಮಿಸ್ ಆಯ್ತಾ? ಅಸ್ಸಾಂ, ಸಿಂಧ್, ಬಾಂಗ್ಲಾ, ಪಂಜಾಬ್, ನಾರ್ತ್ ವೆಸ್ಟ್, ಫ್ರಾನ್ಸಿಯರ್. ಎಸ್, 5 ಅನ್ಕೋತೀನಿ, 6 ಅಲ್ಲ. ಕನ್ಫ್ಯೂಷನ್ ಆಯ್ತಲ್ಲ, ನೋಡೋಣ. ಕಮೆಂಟ್ ಮಾಡಿ ಸ್ನೇಹಿತರೆ ಯಾವ್ದು ಕರೆಕ್ಟ್ ಅಂತ. ದ ಕಂಪನಿ ಆಫೀಸರ್ ಹೂ ಟ್ರಾನ್ಸ್ಲೇಟೆಡ್ ಶಕುಂತಲಾ ಆಫ್ ಕಾಳಿದಾಸ್. ಕಾಳಿದಾಸ ಶಕುಂತಲನ್ನು ಭಾಷಾಂತರದ ಕಂಪನಿ ಅಧಿಕಾರಿ ವಿಲಿಯಂ ಜೋನ್ಸ್.
ಹೂ ಅಮಂಗ್ ದ ಫಾಲೋಯಿಂಗ್ ವಾಸ್ ದ ಗುರು ಆಫ್ ಶಿವಾಜಿ? ರಾಮದಾಸ್. ಮೈಸೂರು ರಾಜ ಒಡೆಯರನ್ನು ನಾಮಕಾವಸ್ಥೆಯನ್ನಾಗಿಸಿ ಅವರ ಗರಿಮೆಯನ್ನು ತೆಗೆಸಿ ನೈಜ ಅಧಿಕಾರವನ್ನು ಕಸಿದುಕೊಂಡು ರಾಷ್ಟ್ರದ ಭ್ರಷ್ಟ ದಳವಾಯಿ ಪ್ರಧಾನಮಂತ್ರಿ ಅಂದರೆ ಯಾರ ಕಾಲದಲ್ಲಿದ್ದ ಅವರು ಅಂತ. ಆ್ಯಕ್ಚುಲಿ ಅವರು ಎರಡನೇ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಈ ದಳವಾಯಿ ಅಂತ ನೇಮಕ ಮಾಡ್ತಾರೆ. ಇಲ್ಲಿ ಚಿಕ್ಕ ನಂಜರಾಜ ಅಂತಿದೆ, ಯಾವುದೂ ಅಲ್ಲನೂ ಕೂಡ ಇದೆ. ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಅನ್ಕೋತೀನಿ. ಎರಡನೇ ಕೃಷ್ಣದೇವರಾಯನ ಕಾಲದಲ್ಲಿ. ಓಕೆ. ಭಾರತೀಯ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಹೊಸ ಅಖಿಲ ಭಾರತ ಸೇನೆಯ ರಚನೆಯ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡುವಾಗ ಅಧಿಕಾರವನ್ನು ಈ ಕೆಳಕಣ ಹೊಂದಿರ್ತಾರೆ ರಾಜ್ಯಸಭೆ. ನೋಡಿ, ಭಾರತಕ್ಕೆ ಅಖಿಲ ಭಾರತ ಸೇವೆ ಮಾಡಬೇಕಂದ್ರೆ ರಾಜ್ಯಗಳು ಸ್ಟೇಟ್ಗಳನ್ನ ಪ್ರತಿನಿಧಿಸ್ತವೆ, ಹಾಗಾಗಿ ರಾಜ್ಯಸಭೆಗೆ ಅಧಿಕಾರ ಇರುತ್ತದೆ. ಭಾರತ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಭಾರತದ ಸರ್ಕಾರದ ಅತ್ಯುನ್ನತ ಕಾನೂನು ಅಧಿಕಾರಿ ನಮ್ಮ ಅಟಾರ್ನಿ ಜನರಲ್ ಆಫ್ ಇಂಡಿಯಾ. ಆಪ್ಷನ್ 3. ನೆಕ್ಸ್ಟ್ ಹೋಗೋಣ ಬನ್ನಿ. ಭಾರತೀಯ ಸಂವಿಧಾನ ಪ್ರಕಾರ ರಾಜ್ಯಪಾಲರು ಈ ಕೆಳಗಂಡ ನೇಮಕಾತಿ ಮಾಡಲಾಗುತ್ತದೆ. ಕೇವಲ ಒಂದು ರಾಜ್ಯಕ್ಕೆ, 2 ರಾಜ್ಯಕ್ಕೆ, 1ಕ್ಕಿಂತ ಹೆಚ್ಚು ರಾಜ್ಯಗಳಿಗೆ 7ನೇ ತಿದ್ದುಪಡಿಯಲ್ಲಿ ಇದನ್ನ ಸೇರಿಸ್ತಾರೆ. 19 ಎಷ್ಟೋ ಇಸ್ವಿ ಮರ್ತೋಗಿದೆ. 7ನೇ ತಿದ್ದುಪಡಿಯಲ್ಲಿ ಸೇರಿಸ್ತಾರೆ. 2 ರಾಜ್ಯಕ್ಕಿಂತ 1ಕ್ಕಿಂತ ಹೆಚ್ಚು ರಾಜ್ಯಕ್ಕೆ ಅವರು ನೇಮಕ ಮಾಡ್ಬೋದು ಅಂತ. ಭಾರತ ಸಂವಿಧಾನ ಉಲ್ಲೇಖಿಸಲು ಮೂಲಭೂತ ಹಕ್ಕುಗಳು ಈ ಕೆಳಗಿನ ಯಾವುದು ಸರಿಯಲ್ಲ? ನೆಗೆಟಿವ್ ಸ್ಟೇಟ್ಮೆಂಟ್. ಧಾರ್ಮಿಕ ಹಕ್ಕು ಇದೆ, ಸಾಂಸ್ಕೃತಿಕ ಶೈಕ್ಷಣಿಕ ಇದೆ, ಪರಿಸರ ರಕ್ಷಣೆ ಮತ್ತು ಸುಧಾರಣೆ. ಇದು ಹಕ್ಕಲ್ಲ, ಇದು ಫಂಡಮೆಂಟಲ್ ಡ್ಯೂಟೀಸ್ ಅಂತ ಕರಿತೀವಿ. ಇಟ್ ಈಸ್ ನಾಟ್ ಫಂಡಮೆಂಟಲ್ ರೈಟ್ಸ್ ಅಲ್ಲ. ಇದು ಸಂಚರಿಸುವ ಸ್ವಾತಂತ್ರ್ಯ, ಇದು ಫಂಡಮೆಂಟಲ್ ರೈಟ್ಸ್. ಫೈನ್. ಲಾಸ್ಟ್ ಕ್ವಶನ್ ಬರೋಣ. ಭಾರತದಲ್ಲಿ ಪ್ರತ್ಯೇಕ ಪರಿಶಿಷ್ಟ ಪಂಗಡ ರಾಷ್ಟ್ರೀಯ ಆಯೋಗ ಯಾವಾಗ ಅಸ್ತಿತ್ವಕ್ಕೆ ಬಂತು? ಯಾವಾಗ ಬಂತು ಹೇಳ್ತೀರಾ? ಯಾವಾಗ ಬಂತು ಸ್ನೇಹಿತರೆ? 2002ನಾ? NCST ಕಮೆಂಟ್ ಮಾಡಿ ನೋಡೋಣ. ನೋಡಿ, ಇದಿಷ್ಟು ನೋಡಿ, ಇದೆಲ್ಲ ಈಸಿ ಕ್ವಶನ್ಸ್ ಇದೆ ಸ್ನೇಹಿತರೆ. ಇಲ್ಲಿ ನೋಡೋದಾದ್ರೆ ಒಂದಷ್ಟು 3-4 ಕ್ವಶನ್ಸ್ ಬಿಟ್ಟು, ನಾನೇನು ಸ್ಟಾರ್ಟಿಂಗು ಒಂದು 4-5 ಕ್ವಶನ್ ಹೇಳಿದೆ, ಅದು ಬಿಟ್ಟು ಇನ್ನೆಲ್ಲ ಒಂದು ರೀತಿ ತುಂಬ ಡಿಫಿಕಲ್ಟಿ ಇಲ್ಲ. ಏನು ಹೇಳ್ಬೋದು ಅಂದರೆ ಈಸಿ ಟು ಮಾಡರೇಟ್ ಅಂತ ಹೇಳ್ಬೋದು. ಮಾಡರೇಟ್ ತನಕ ಇದೆ, ಅಂದರೆ ಮಧ್ಯದಲ್ಲಿದೆ, ತುಂಬ ಡಿಫಿಕಲ್ಟಿ ಅಂತೇನಿಲ್ಲ ಇದು. ಓಕೆ. ಸೊ ನೋಡೋಣ ಏನಾಗುತ್ತೆ ಕೀ ಆನ್ಸರ್ಸು. ಸೊ ಅವ್ನು ಯಾವ ಪ್ರಕಾರ ಕೇಳಿದ್ರೆ ಒಂದು 4-5 ಕ್ವಶನ್ಸ್ನ ಕಮೆಂಟ್ ಮಾಡಿ ನೋಡೋಣ. ಯಾವುದೋ ತಪ್ಪಾಗಿದೆ ಕಮೆಂಟ್ ಸೆಕ್ಷನ್ ಸರಿ ಮಾಡಿ. ಯಾರೋ ಇಲ್ಲಿ ಪರ್ಫೆಕ್ಟ್ ಅಲ್ಲ ಸ್ನೇಹಿತರೆ, ಎಲ್ಲರಿಗೂ ಕೂಡ ಹೆಲ್ಪ್ ಆಗಲಿ. ಇದು ಎಸ್ಪೆಷಲಿ ಇದು ಲ್ಯಾಂಡ್ ಸರ್ವೇಯರ್ ಎಕ್ಸಾಮ್ಸ್ ಇದೆಯಲ್ಲ ನೆಕ್ಸ್ಟ್, ಮತ್ತೆ ಗ್ರೂಪ್ ಸಿ ಡಿಗ್ರಿ ಲೆವೆಲ್ ಎಕ್ಸಾಮ್ಸ್ ಇದೆ, ಅವ್ರಿಗೆ ಇದು ಹೆಲ್ಪ್ ಆಗಲಿ ಅಂತ ಈ ಕ್ವಶನ್ ಪೇಪರ್ ಅವ್ರಿಗೆ ತನಕ ತಲುಪಲಿ ಅಂತ ಮಾಡಿರ್ತಕ್ಕಂಥದ್ದು, ಅನಲೈಸ್ ಮಾಡಿರ್ತಕ್ಕಂಥದ್ದು. ಸೊ ಈ ಲೆವೆಲ್ ಕ್ವಶನ್ಸ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ ಕೆಳಗಡೆ, ಮತ್ತೆ ಪ್ಲೇಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ ನೋಡಿ. ಇವೆಲ್ಲ ಡಿಸ್ಕಸ್ ಮಾಡಿದೀವಿ, ಪ್ಲೇಲಿಸ್ಟ್ ಅಲ್ಲಿ ಇದೆ. GK ದಾಗಿರ್ಬೋದು, ಪೇಪರ್ 2 ಕೊಟ್ಟಿರ್ತೀನಿ, ನೋಡ್ಕೊಳ್ಳಿ. ನೆಕ್ಸ್ಟ್ ಒಳಗೆ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು.